ಹಾಲೆಲೂಯ. ಗಟ್ಟಿಯಾಗಿ ಹೇಳಿರಿ ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸು ಒಳ್ಳೆಯವನು. ಹಾಲೆಲೂಯ. ನಮ್ಮ ಯೇಸು ಒಳ್ಳೆಯವನಾಗಿದ್ದಾನೆ. ಆತನು ಯಾವಾಗ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಪ್ರಿಯರೇ, ಹೊಸ ದಿವಸ ನಮ್ಮ ಜೀವಿತದಲ್ಲಿ ಕರ್ತನ ಕೊಟ್ಟಿದ್ದಾರೆ. ನಾವು ಆತನನ್ನು ಆರಾಧಿಸಲಿಕ್ಕಾಗಿ, ನಾವು ಆತನನ್ನು ಸ್ತುತಿಸಿ ಕೊಂಡಾಡಲಿಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಆಗ ಸಹೋದರರು ಒಂದಾಗಿರುವುದು. ಅದರ ಅರ್ಥ ಸಹೋದರಿಯರು ಎಂಬುದಾಗಿ ಅಲ್ಲ, ಎಲ್ಲರೂ ಸೇರಿ. ಯಾಕೆಂದ್ರೆ ಇಂಗ್ಲಿಷಲ್ಲಿ ವಿ ಆರ್ ದ ಸನ್ಸ್ ಆಫ್ ಗಾಡ್, ಅಂದ್ರೆ ನಾವು ದೇವರ ಪುತ್ರರಾಗಿದ್ದೇವೆ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಉಂಟು. ಅದರಿಂದ ನಾವು ಕರ್ತನಿಗೆ ಎಲ್ಲರೂ ಮಕ್ಕಳಾಗಿದ್ದೇವೆ. ಆಗ ಸಹೋದರ, ನಾವು ಫಿಸಿಕಲಿ ನಾವು ಸ್ತ್ರೀಯರು ಪುರುಷರಾಗಿದ್ದೇವೆ, ಆದರೆ ನಾವು ಕರ್ತನಿಗೆ ಎಲ್ಲರೂ ಮೊದಲಿಗಿತ್ತಿ ಆಗಿದ್ದೇವೆ. ಹಾಲೆಲೂಯ. ಮೊದಲಿಗಿತ್ತಿಯಾದ ಸಭೆಯನ್ನು ಕರ್ಕೊಂಡು ಹೋಗಲಿಕ್ಕಾಗಿ ನಮ್ಮ ಕರ್ತನ ಬರುವಾತನಾಗಿದ್ದಾನೆ. ಅದಕ್ಕಾಗಿ ಆತನು ಬರುವವರೆಗೆ ನಾವು ಕರ್ತನ ಮರಣವನ್ನು ಪ್ರಖ್ಯಾತಿಪಡಿಸುವವರಾಗಿದ್ದೇವೆ. ಇವತ್ತು ನಮ್ಮ ಮುಂದೆ ಕರ್ತನ ಮೇಜಿದೆ. ಯಾಕಂದ್ರೆ ಯೇಸುವಿನ ಮರಣವನ್ನು ಪ್ರಖ್ಯಾತಿಪಡಿಸಲಿಕ್ಕಾಗಿ ಆತನ ಕಲ್ವರಿ ಕ್ರೂಜಲ್ಲಿ ಏನನ್ನು ನಮಗೋಸ್ಕರ ಮಾಡಿ ಮುಗಿಸಿದ್ದಾನೆ. ಇದನ್ನು ನಾವು ನಂಬಿಕೊಂಡು ಕರ್ತನ ಮೇಜಿನಲ್ಲಿ ಆತನ ಕೊಟ್ಟ ಕೃಪೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳಿಕ್ಕಾಗಿ ನಾವು ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ. ಪ್ರಿಯರೇ, ಹಾಲೆಲೂಯ. ನಮ್ಮ ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ. ಆತ ನನಗೋಸ್ಕರ ನಿನಗೋಸ್ಕರ ಪ್ರಮಾಣ ಕೊಟ್ಟದ್ದು ಮಾತ್ರವಲ್ಲ, ಎಲ್ಲವನ್ನ ಆತನು ಮಾಡಿ ಮುಗಿಸಿಯಾಗಿದೆ. ಕೇವಲ ನಾವು ಮಾಡಬೇಕಾದ ನಾವು ನಂಬಬೇಕಷ್ಟೇ. ನೀನು ಕರ್ತನು ಮಾಡಿದಂತ ಕಾರ್ಯದಲ್ಲಿ ನಂಬುವುದಾದ್ರೆ ನಿನ್ನ ಜೀವಿತ ಅದು ಇಂತಾಗಿ ಇರುವುದಿಲ್ಲ. ಯು ವಿಲ್ ನೆವರ್ ಬಿ ದ ಸೇಮ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದುಕೊಂಡು ನಾವು ಕರ್ತನಿಗೆ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡವರಾಗಿ ಸ್ತೋತ್ರವೆಂಬ ಯಜ್ಞವನ್ನು ಸಮರ್ಪಿಸುವ ಪ್ರಿಯರೇ. Thank you, Jesus. We praise you, Master. Worship you, Lord. We glorify you, Jesus. Oh, riba baba shakala mandara bala shikala mandariಯಲ್ಲ ಲೇಬ್ರ ಎಲ್ಲ ಬಾಯಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಕಣ್ಣುಗಳು ಮುಚ್ಚಲ್ಪಡಲಿ. ಓ, ಅಗಲವಾಗಿ ಬಾಯಿಗಳನ್ನು ತೆರೆಯಲಿ. ಆತನ ತನ್ನ ಶಕ್ತಿಯಿಂದ ನಿಮ್ಮನ್ನು ತುಂಬಿಸ್ತಾನೆ. ಆತನ ವಾಕ್ಯದಿಂದ ನಿಮ್ಮನ್ನು ತುಂಬಿಸ್ತಾನೆ. ಆತನ ಬಲದಿಂದ ಆತ ನಿಮ್ಮನ್ನು ತುಂಬಿಸ್ತಾನೆ. riba baba shakala mandara bala shakರಿಯಲ್ಲ ಲೇಬ್ರ ಸೈಕ್ರೆ ಆಕಲ ಮಂದರಿಯಲ್ಲ ಸೋದಿಮಾನ riba baba ಆರಾಧನಾ ಅಭಿಷೇಕ ಸ್ವಾಮಿ ಎಲ್ಲರ ಮೇಲೆ ಅದು ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಆರಾಧನಾ ಅಭಿಷೇಕ ಸ್ವಾಮಿ ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿನ್ನನ್ನು ಆರಾಧಿಸುವ ಅಭಿಷೇಕ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಿನ್ನನ್ನು ಆರಾಧಿಸುವ ಅಭಿಷೇಕ ಸ್ವಾಮಿ. ಓ riba baba shakala mandariಯಲ್ಲ ಕತ್ತಲ ಮಂದರಿಯಲ್ಲ ಲೇಬ್ರ ಸೈಕ್ರೆ ಆಕಲ ಮಂದರಿಯಲ್ಲ. ಓ, ಆರಾಧಿಸುವಾಗಲೇ ನಿನ್ನ ಮಹಿಮೆ ಚಲಿಸಲಿ ಸ್ವಾಮಿ. ನಾ ಅಭಿಷೇಕವನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. riba baba shakala mandariಯಲ್ಲ ಎಲ್ಲ ಜೀವಿತಗಳು ಬದಲಾಗಲಿ ಸ್ವಾಮಿ. ಓ, ನಿನ್ನ ಸ್ಪರ್ಶವ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀನು ಕನಿಕರವುಳ್ಳ ಕರ್ತನೆ ಸ್ವಾಮಿ. ನೀ ದಯೆ ತೋರುವಾತನಾಗಿದೆಯಪ್ಪ. ನೀನು ಕರುಣಾಮಯನಾದ ಕರ್ತನೆ ಸ್ವಾಮಿ. ನೀನು ಪ್ರೀತಿ ಸ್ವರೂಪನಾದ ದೇವರಾಗಿದೆ. ನೀನೇ ಪ್ರೀತಿಯಾಗಿದೆಯಪ್ಪ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ತಂದೆ ಎಂದು ಕರೆಯುವಂತ ಮಗನ ಆತ್ಮನು ನೀ ನನಗೂ ನಮಗೂ ಸ್ವಾಮಿ ಅನುಗ್ರಹಿಸಿ ಕೊಟ್ಟಿದ್ಯಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಪ್ರಿಯರೇ, ದೇವರಾತ್ಮನಿಂದ ನಡೆಸಲ್ಪಡುವವರು ಮಾತ್ರ ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಕ್ಕೆ ದೇವರ ವಾಕ್ಯ ಇರ್ತದೆ. ಇವತ್ತು ನಾನು ನೀನು ದೇವರಾತ್ಮನಿಂದ ನಾವು ನಡೆಸಲ್ಪಡುವವರಾಗಿದ್ದೇವೆ. ಓ ಲಾಭ ಶಿಖಾಲ ಮಾಧರ ಬಲ ಶಾಂಡವಿ ಆಂದರಿಯಲ್ಲ ಲಿಬ್ರ ಸೀಗ್ರ ಮಾತಲ ಮಾಂದರಿಯಲ್ಲ. ಕರ್ತನೇ, ನೀನು ನಮ್ಮ ಒಬ್ಬರ ಜೀವಿತದಲ್ಲಿ ಮಾಡಿದಂತ ಎಲ್ಲ ಉಪಕಾರಗಳಿಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನೀನು ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ, ಬಲಕ್ಕಾಗಿ ಸ್ತೋತ್ರ, ಕೃಪೆಗಾಗಿ ಸ್ತೋತ್ರಪ್ಪ. ನೀನು ನಮಗೆ ಎಲ್ಲ ಕೇಡುಗಳಿಂದ ನೀನು ತಪ್ಪಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನೀನು ಒಳ್ಳೆಯವನಾಗಿದ್ದುಕೊಂಡು, ನೀನು ಒಳ್ಳೆ ಕುರುಬನಾಗಿದ್ದುಕೊಂಡು, ನೀನು ನಮ್ಮನ್ನು ನಡೆಸ್ತಾ ಬಂದ ನಿನ್ನ ಪ್ರೀತಿಗಾಗಿ ನಾವು ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಹಾಲೆಲೂಯ. ಪ್ರಿಯರೇ, ಎಷ್ಟು ಮಂದಿ ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ? ಹೇಳಿರಿ, ನಾನು ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಹಾಲೆಲೂಯ. ಅಪ್ಪ, ತಂದೆ ಎಂದ ಕರೆಯುವಂತ ಆ ಆತ್ಮನನ್ನು ನನಗೂ ನಿಮಗೆ ಆತನು ಕೊಟ್ಟಿದ್ದಾನೆ. ಇವತ್ತು ನನ್ನ ನಿಮ್ಮ ಆತ್ಮ ತಂದೆಯಾದ ದೇವರಿಗೆ ಒಂದೇ ಆತ್ಮವಾಗಿದೆ. ನಮ್ಮ ಮತ್ತು ದೇವರ ಆತ್ಮ ಒಂದೇ ಆತ್ಮವಾಗಿದೆ. ಎಲ್ಲರಿಗೆ ಲೋಕದವರಿಗೆ ಈ ಭಾಗ್ಯ ಇಲ್ಲ, ಆದರೆ ನನಗಾದರೂ ನಿನಗಾದ್ರೂ ಅಂತ ಭಾಗ್ಯವನ್ನು ಕೊಟ್ಟು ಅಪ್ಪ ತಂದೆ ಎಂದು ಕರೆಯುವಂತ ಆ ಕೃಪೆಯನ್ನು ಆತನು ಕೊಟ್ಟಿದ್ದಾನೆ. ಸೊ ಅದರಿಂದ ಆತನನ್ನು ಮಹಿಮೆ ಪಡಿಸುವ ಎಲ್ಲರೂ ಒಟ್ಟಾಗಿ ಸೇರಿ ಆತನ ಕನಿಕರವುಳ್ಳ ದೇವರೆಂಬುದಾಗಿ ನಾವು ಆತನನ್ನು ಧ್ಯಾನಿಸಿಕೊಂಡವರಾಗಿ
ನಮ್ಮನ್ನು ಪಾಪ ಮರಣ ಶಾಪ ರೋಗಗಳಿಂದ ಬಿಡುಗಡೆಗೊಳಿಸಿದಂತಹ ಸರ್ವಶಕ್ತನಾದ ಜೀವ ಸ್ವರೂಪನಾದ ಕರ್ತನ ನಾವು ಸ್ತುತಿಸಿ ಕೊಂಡಾಡುತ್ತೇವೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ. ಥ್ಯಾಂಕ್ ಯು ಜೀಸಸ್. Amen.
ಅತಿಶಯ ದೇವರು ನೀನಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅಪ್ಪ ತಂದೆ, ಎಲ್ಲ ಪರಿಸ್ಥಿತಿಗಳಲ್ಲೂ ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರು ನೀನಾಗಿದ್ದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಷ್ಟೊಳ್ಳೆ ಕರ್ತನೆ ನೀನಾಗಿದೆಯಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಈ ಲೋಕದ ತಂದೆ ನಿಮ್ಮನ್ನು ಪ್ರೀತಿಸಲು ಹೋಗಬಹುದು, ಈ ಲೋಕದ ತಂದೆ ನಿಮಗೆ ಮೋಸ ಮಾಡಬಹುದು. ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂಥ ಪರಲೋಕದ ತಂದೆಯು ಯಾವತ್ತಿಗೂ ನಿಮಗೆ ಮೋಸ ಮಾಡುವುದಿಲ್ಲ. ನಿನ್ನನ್ನು ಸದಾಕಾಲ ಕೈ ಹಿಡಿದು ನಡೆಸುವಾತನಾಗಿದ್ದಾನೆ. ಆತನು ಕಡೆಯವರೆಗೂ ನಿನ್ನನ್ನು ನಡೆಸಲು ಶಕ್ತನಾಗಿದ್ದಾನೆ. ನಿನ್ನನ್ನು ಪರಾಮರಿಸಲು ಶಕ್ತನಾಗಿದ್ದಾನೆ. ನಿನ್ನನ್ನು ಪ್ರೀತಿಸಲು ಶಕ್ತನಾಗಿದ್ದಾನೆ. ನಿನ್ನನ್ನು ಕ್ಷಮಿಸಲು ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಷ್ಟು ಮಂದಿ ನೀವು ಹೇಳ್ತೀರಿ, ದೇವರು ನನಗೆ ಆಶ್ರಯ ದುರ್ಗ. ಕೇವಲ ಸಂಕಟ ಕಾಲದಲ್ಲಿ ಮಾತ್ರ ನನ್ನ ದೇವರ ಆಶ್ರಯ ದುರ್ಗವಲ್ಲ, ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನನ್ನ ಕರ್ತನು ನಿನಗೆ ಆಶ್ರಯ ದುರ್ಗವಾಗಿದ್ದಾನೆ. ಯಾವ ಮನುಷ್ಯ ನಿನಗೆ ಸಹಾಯಕ್ಕೆ ಬರಲಿ ಹೋಗಬಹುದು, ಆದರೆ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂತ, ನನಗೋಸ್ಕರ ನಿನಗೋಸ್ಕರ ಪ್ರಾಣವನ್ನು ಕೊಟ್ಟಂತ ನನ್ನ ಪರಲೋಕದ ತಂದೆಯು ಸದಾ ಕಾಲ ಆತ ನಿನಗೆ ಆಶ್ರಯವಾಗಿದ್ದಾನೆ. ಆತನ ಮರೆ ಹೊಕ್ಕವರನ್ನು ಯಾರನ್ನಾತನೋ ತಳ್ಳಿ ಬಿಡುವ ಕರ್ತನಲ್ಲ. ಹಲ್ಲೆಲೂಯ. ಅವರು ಧನ್ಯರು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಇವತ್ತು ನಾನು ನೀನು ಆತನ ಮರೆ ಹೊಕ್ಕಿರುವಾಗ ನಾವು ಧನ್ಯರಾಗಿದ್ದೇವೆ. ವಿ ಆರ್ ಬ್ಲೆಸ್ಡ್ ಪೀಪಲ್, ವಿ ಆರ್ ಪ್ರಿವಿಲೇಜ್ಡ್ ಪೀಪಲ್. ನಾವು ಸಂತೋಷಿಸುವವರಾಗಿದ್ದೇವೆ. ನಾವು ಅತಿಶಯವಾದ ಕಾರ್ಯಗಳನ್ನು ನಾವು ಮಾಡುವವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದರಿಂದ ಹೇಳುವ ದೇವರು ನನಗೆ ಆಶ್ರಯ ದುರ್ಗ. ಹಲ್ಲೆಲೂಯ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು, ಗುಡ್ಡಗಳು ಕದಲಿದರು, ಆತನ ಕೃಪೆ, ಆತನ ಪ್ರೀತಿ, ಆತನ ದಯೆ ಎಂದಿಗೂ ನನ್ನನ್ನು ನಿನ್ನನ್ನು ಬಿಟ್ಟು ಅಗಲುವುದೇ ಇಲ್ಲ. ಹಲ್ಲೆಲೂಯ. ಎಷ್ಟು ಒಳ್ಳೆ ಕರ್ತನ ಆರಾಧಿಸಿ ಎಲ್ಲ ಸಂತೋಷವಾಗಿ ನಮ್ಮ ಕರ್ತನನ್ನು ಸ್ತುತಿಸಿ ಕೊಂಡಾಡುವ ದೇವರು. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್.
We
ಎಬ್ಬಿಸಿದ ನಿದ್ರಿಸಿದ ನಮ್ಮನ್ನು ಕಾಯುವ ಕರ್ತ ನೀನಾಗಿದ್ದಿ. ಕಣ್ಣುಗೊಂಡು ಯೋಪಾದಿಲಿ ಸ್ವಾಮಿ ನಮ್ಮನ್ನು ಕಾಪಾಡುವ ಕರ್ತ ನೀನಾಗಿದೆಯಲ್ಲಪ್ಪ. ನಿನ್ನ ಅಂಗದಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದ್ಯಪ್ಪ. ನಮ್ಮ ಪೌಳಿ ಗೋಡೆಗಳು ಸದಾಕಾಲ ನಿನ್ನ ಕಣ್ಣು ಮುಂದೆ ಇರುವುದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ನಮಗೋಸ್ಕರ ಇಡೀ ಲೋಕದ ಜನಾಂಗಗಳಿಗೋಸ್ಕರ ಸುರಿಸಿದಂತ ನಿನ್ನ ಪರಿಶುದ್ಧವಾದ ರಕ್ತಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೇ, ಅಂದು ಹೇಬೆಲಿನ ರಕ್ತವು ಮಾತಾಡಿದೆ ಸ್ವಾಮಿ. ಇವತ್ತು ಅದಕ್ಕಿಂತಲೂ ಹಿತಕರವಾಗಿ ಮಾತನಾಡುವಂತ ರಕ್ತ ಅದು ಯೇಸುವಿನ ರಕ್ತವಾಗಿದೆ. ಇಡೀ ಲೋಕದ ಸಕಲ ಜನಾಂಗಗಳ ಪಾಪಕ್ಕೋಸ್ಕರ ಸುರಿಸಲ್ಪಟ್ಟಂತ ರಕ್ತ. ಥ್ಯಾಂಕ್ ಯು ಲಾರ್ಡ್. ಆ ಪ್ರೋಕ್ಷಣ ರಕ್ತದ ಬಳಿಗೆ ನೀವು ಬಂದವರಾಗಿದ್ದಾರೆ ಎಂಬುದಾಗಿ ಇಬ್ಬರಿಯ ಗ್ರಂಥಕರ್ತ ಹೇಳ್ತಾನೆ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಮ್ಮನ್ನು ಯಾವ ಸ್ಥಾನದಲ್ಲಿ ಇಟ್ಟಿದೆಯಪ್ಪ. ಕರ್ತನೇ, ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವಿ ಎಂಬುದಾಗಿ, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೀವಿ ಎಂಬುದಾಗಿ ತಿಳಿದುಕೊಂಡವರಾಗಿ ನಾವು ನಿನ್ನನ್ನು ಆರಾಧಿಸುವವರಾಗಿದ್ದೆವಪ್ಪ. ಪಾಪ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಬದುಕಿಸಿ ಪರಲೋಕದಲ್ಲಿ ಕ್ರಿಸ್ತನೊಡನೆ ತಂದೆಯ ಬಲಪಾಶದಲ್ಲಿ ನಮ್ಮ ನೀನು ಕೂಡಿಸಿದಕ್ಕಾಗಿ ಸ್ತೋತ್ರಪ್ಪ. ಕ್ರಿಸ್ತನೊಂದಿಗೆ ನಮ್ಮ ನೀನು ಎಬ್ಬಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇವೆಪ್ಪ. ಇವತ್ತು ನಮ್ಮ ಮುಂದೆ ಇಟ್ಟಿರುವ ನೀನು ಕರ್ತನ ಬೇಚಿಗಾಗಿ ಸ್ತೋತ್ರ. ನಿನ್ನ ದೇಹಕ್ಕಾಗಿ ರಕ್ತಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಾನೀನು ಹೊತ್ತ ಹೊರೆ ನಮ್ಮ ಕರ್ತನ ಸಂಕಟವಾಗಿದೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನಮಗೆ ಸುಕ್ಷೇಮನ್ನುಂಟು ಮಾಡುವಂತ ದಂಡನೆ ನೀನು ಅನುಭವಿಸಿದ್ಯಲ್ಲಪ್ಪ. ಯೇಸುವಿನ ಭಾಷಣಗಳಿಂದ ನಮಗೆ ಗುಣವಾಗಿದೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಹೀಲಿಂಗ್ ಅಸ್. ಕರ್ತನೇ, ನಮ್ಮನ್ನು ಗುಣಪಡಿಸಿದಕ್ಕಾಗಿ ನಿನಗೆ ಕೊಂಡಾಡ್ತೇವೆ ಸ್ವಾಮಿ. ಎಲ್ಲರೂ ಸೇರಿ ಹೇಳಪ್ರಿಯ, ಆತನೇ ಪರಲೋಕದಿಂದ ಇಳಿದು ಬಂದಂತ ಜೀವದ ರೊಟ್ಟಿಯನ್ನು. ಥ್ಯಾಂಕ್ ಯು ಲಾರ್ಡ್. ನನ್ನನ್ನು ನಿನ್ನನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವಂತ ಆತನು ಯೇಸುವಾಗಿದ್ದಾನೆ. ಆತನ ಇರುವಲ್ಲಿ ನಾನು ನೀನು ಇರಬೇಕೆಂಬುದಾಗಿ ಆತ ನಿಶ್ಚಯಿಸಿದ್ದಾನೆ. ಥ್ಯಾಂಕ್ ಯು. ಇವತ್ತು ಹೇಳುವನ ಸಂತೋಷವಾಗಿ ಯೇಸುವಿನ ರಕ್ತದಲ್ಲಿ ಏನುಂಟು? ಜಯ ಉಂಟು. ಹಲ್ಲೆಲೂಯ. ಎಷ್ಟೋ ಜನರು ಸತ್ತು ಹೋದ್ರು, ರಕ್ತ ಸಾಕ್ಷಿಗಳಾಗಿ ಸತ್ತು ಹೋಗಿದ್ದಾರಲ್ವಾ? ಆದರೆ ಯಾವ ರಕ್ತಕ್ಕೂ ತಿರುಗಿ ಬದುಕಿಸುವಂತ ಶಕ್ತಿ ಇಲ್ಲ. ಹಲ್ಲೆಲೂಯ. ಅದು ಯೇಸುವಿನ ರಕ್ತಕ್ಕೆ ಮಾತ್ರ ಸತ್ತು ಹೋಗಿದ್ದವರಿಗೆ ಜೀವ ಕೊಡುವಂತ ಶಕ್ತಿ ಇದೆ, ಪುನರ್ಬಲ ಶಕ್ತಿ ಇದೆ. ಹಲ್ಲೆಲೂಯ. ಒಂದೇ ಒಂದು ರಕ್ತ, ಯೇಸುವಿನ ಅಮೂಲ್ಯವಾದ ಪರಿಶುದ್ಧವಾದ ರಕ್ತ. ಹಲ್ಲೆಲೂಯ. ಇವತ್ತು ಅದೇ ರಕ್ತದಿಂದ ನಾನು ನೀವು ತೊಳೆಯಲ್ಪಟ್ಟವರಾಗಿದೆ. ನನ್ನನ್ನು ನಿನ್ನನ್ನು ಕ್ರಿಸ್ತನಲ್ಲಿ ಪರಿಶುದ್ಧರನ್ನಾಗಿ, ನೀತಿವಂತರನ್ನಾಗಿ, ಯಾಜಕರನ್ನಾಗಿ, ಅರಸ ವಂಶಸ್ಥರನ್ನಾಗಿ, ಸ್ವಕೀಯ ಜನಾಂಗವನ್ನು ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಇವತ್ತು ಮಾಡಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ಹೇಳಿದ ನಾವು ಆಶೀರ್ವದಿಸಲ್ಪಟ್ಟವರು. ಹಲ್ಲೆಲೂಯ. ಸಂತೋಷವಾಗಿ ನಮ್ಮ ಕರ್ತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. రక్తం
ಏನು ಮಾಡಿದನೆಂಬುದಾಗಿ ನಾವು ತಿಳಿದುಕೊಂಡವರಾಗಿದ್ದನ್ನು ಹಾಡುವಂಥದ್ದು. ಓಕೆ, ಕರೆಕ್ಟ್ ಆಗ್ತದೆ. ಬೀಟಿ ಏನಾದರೂ ಕಡಿಮೆ ಮಾಡಬೇಕಾ ನಿಮಗೆ ಹಾಡಲಿಕ್ಕೆ? ಓಕೆ, ನಾನು ಒಟ್ಟಿಗೆ ಸೇರಿ. ಓಕೆ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಾವು ಸಂತೋಷವಾಗಿ ಅದನ್ನು ಸ್ತುತಿಸಿಕೊಂಡು ಆರಾಧಿಸಬೇಕು. ರಕ್ತಂ ಜಯ, 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 ರಕ್ತಂ ಜಯ. ಯೇಸು ಮೇರಾ ಚಲವಾನ ಹೈ, ಯೇಸು ಮೇರಾ ಚಲವಾನ ಹೈ, ಯೇಸು ಮೇರಾ ಚಲವಾನ ಹೈ. ರಕ್ತಂ ಜಯ, ರಕ್ತಂ ಜಯ, ರಕ್ತಂ ಜಯ, ರಕ್ತಂ ಜಯ, ರಕ್ತಂ ಜಯ, ರಕ್ತಂ ಜಯ, ರಕ್ತಂ ಜಯ. जीवन की रोटी यीशु ही है, जीवन की रोटी यीशु ही है, जीवन रोटी यीशु है. बोलो रक्तम जय, रक्तम जय, रक्तम जय, रक्तम जय, रक्तम जय, रक्तम जय, रक्तम जय. जीवन के जल यीशु ही है, जीवन के जल यीशु ही है, जीवन के जल यीशु है. बोलो रक्तम जय, रक्तम जय, रक्तम जय, रक्तम जय, रक्तम जय, रक्तम जय, रक्तम जय. मेरा आनंद यीशु ही है, मेरा आनंद यीशु ही है, मेरा आनंद यीशु ही है. बोलो रक्तम जय, रक्तम जय, रक्तम जय, रक्तम जय, रक्तम जय, रक्तम जय, रक्तम जय. आए गले मुझको मसीह, आए गले में मुझको मसीह, आए गले में मुझको मसीह. बोलो रक्तम जय, रक्तम जय, रक्तम जय, रक्तम जय, रक्तम जय, रक्तम जय, रक्तम आएगा. आए गले में मुझको मसीह, आए गले में मुझको मसीह, आए गले में मुझको मसीह. बोलो रक्तम जय, रक्तम जय, रक्तम जय, रक्तम जय, रक्तम जय, रक्तम जय, रक्तम जय. हालेलूया. ಕರ್ತನಿಗೆ ಬಂದದಾಗಿ ಚಪ್ಪಾಳೆ. ಯೇಸುವಿನ ರಕ್ತಕ್ಕೆ ಯಾವಾಗಲೂ ಜಯ, ಸೈತನ ಕಾರ್ಯಕ್ಕೆ ಯಾವಾಗಲೂ ಲಯ. ಹಾಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಪ್ರತ್ಯಕ್ಷನಾದದ್ದು ಸೈತನ ಕಾರ್ಯಗಳನ್ನು ಲಯಪಡಿಸಲಿಕ್ಕೋಸ್ಕರ ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಪ್ರತ್ಯಕ್ಷನಾದ. ಹಾಲೆಲೂಯ. ಅದರಿಂದ ನಾವು ಕರ್ತನ ಭೋಜನ ತೆಗೆದುಕೊಳ್ಳುವಾಗ ಅದಕ್ಕೊಂದು ಬೆಲೆ ಉಂಟು ಅಲ್ವಾ? ಯೇಸು ಸ್ವಾಮಿಯ ರಕ್ತದ ಬೆಲೆ ಉಂಟು, ನನ್ನ ನಿನ್ನ ಬೆಲೆಯಾಗಿದೆ ಪ್ರೇಮ. ಲೋಕದ ಜನರು ಅವನಿಗೆ ಬೆಲೆ ಕೊಡ್ಲಿ ಬಿಡ್ಲಿ, ಐ ಡೋಂಟ್ ಕೇರ್. ನೀವು ಕೇರ್ ಮಾಡಬೇಡಿ. ಯೇಸು ಸ್ವಾಮಿ ನಮಗೆ ಬೆಲೆ ಕೊಟ್ಟಿದ್ದಾರೆ. ಹಾಲೆಲೂಯ. ಆದರೆ ಬೇಡ, ನೀ ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನಾಗಿದೆ. ಬೇರೆ ಯಾರು ಏನು ಹೇಳಿದ್ರು ನಮಗೆ ಚಿಂತೆಯಲ್ಲಿ. ಯಾಕೆಂದ್ರೆ ದೇವರು ನನ್ನನ್ನು ನಿನ್ನನ್ನು ಏನು ಮಾಡಿದಾರ ಅದನ್ನು ನಾವು ನಂಬುವವರಾಗಿದೆ. ಹಾಲೆಲೂಯ. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ನಾನು ನಂಬುತ್ತೇನೆ. ದೇವರ ಆರಾಧನೆಯನ್ನು ಸ್ವೀಕರಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಎಷ್ಟು ಜನ ಸಂತೋಷವುಳ್ಳವರಾಗಿ ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಿಶ್ಚಯವಾಗಿ ನಾನು ನಂಬ್ತೇನೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿರುತ್ತದೆ. ಆಮೇಲೆ ಅಲ್ಲಿನ ಕರ್ತನ ಮೇಜು ನಮ್ಮ ಮುಂದೆ ಇದೆ, ಅದನ್ನು ನಾವು ತೆಗೆದುಕೊಳ್ಳುವ. ಅದರ ಮೊದಲು ನಾನು ಸ್ವಲ್ಪ ವಾಕ್ಯವನ್ನು ನಿಮಗೆ ಹೇಳಿ ಕರ್ತನ ಮೇಜಿನ ಕಡೆ ಹೋಗ್ಲಿಕ್ಕೆ ನಾನು ಇಷ್ಟಪಡುತ್ತೇನೆ. ಕರ್ತನ ಮೇಜನ್ನು ನಾವು ಪಾಲು ತೆಗೆದುಕೊಳ್ಳಬೇಕಾದ್ರೆ ಇದಕ್ಕೆ ಒಂದು ಅರ್ಹತೆ ಉಂಟು. ಏನಂತ ಹೇಳಿದ್ರೆ ನಾವು ಮೊದಲು ಏನು ಮಾಡಬೇಕು? ಕರ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದಿ ನೋಡ್ರಿ. ಅಲ್ಲಿ ಮೊದಲ ಅರ್ಹತೆ ಏನ್ ಮಾಡ್ಬೇಕಂತ ಹೇಳಿದ್ರೆ
ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 38ನೇ ವಾಕ್ಯ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂಬುದಾಗಿ. ಎಷ್ಟು ಜನ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೆ? ಕೈ ಎತ್ತಿ ದೇವರಿಗೆ ಸ್ತೋತ್ರ. ತೆಗೆದುಕೊಂಡದವರು ಮುಂದಿನ ದಿವಸದಲ್ಲಿ ತೆಗೆದುಕೊಳ್ಳುವಂತೆ ದೇವರು ಸಹಾಯ ಮಾಡ್ತಾರೆ. ಆಮೇಲೆ ಹಾಗಾದ್ರೆ ಈ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಬೇಕಾದ್ರೆ ಒಂದು ಅರ್ಹತೆ ಏನಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ನಮ್ಮ ಪಾಪಗಳನ್ನ ಏನ್ ಮಾಡ್ಬೇಕು? ದೇವರ ಮುಂದೆ ಏನ್ ಮಾಡ್ಬೇಕು? ಅರಿಕೆ ಮಾಡ್ಬೇಕು. ನಾವು ದೇವರ ಮುಂದೆ ನಾವು ಮಾನಸಾಂತರ ಪಡದೆ ದೇವರ ಕಡೆಗೆ ತಿರುಗದೆ ನಮಗೆ ಈ ಕರ್ತನ ಮೇಜಿನಲ್ಲಿ ಪಾಲು ತೆಗೆಯುವ ಅರ್ಹತೆ ಇಲ್ಲ. ಆಮೇಲೆ ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಯಾರಿಗೋಸ್ಕರ ಈ ಒಂದು ದೇಹವನ್ನು ಮುರಿದದ್ದು? ನಮಗೋಸ್ಕರ. ಈ ಒಂದು ದೇಹದಲ್ಲಿ ಪಾಲು ತೆಗೆದುಕೊಳ್ಬೇಕಾದ್ರೆ ನಾವು ಮಾಡಬೇಕಾದ ಮೊದಲ ಕಾರ್ಯ ಏನಂತ ಹೇಳಿದ್ರೆ ಕರ್ತನ ಮರಣದಲ್ಲಿ ಏನ್ ಮಾಡ್ಬೇಕು? ಪಾಲು ತೆಗೆದುಕೊಳ್ಳಬೇಕು. ಕರ್ತನಲ್ಲಿ ಏನ್ ಮಾಡ್ಬೇಕು? ಸೇರ್ಬೇಕು. ಹೌದಾ? ನಾವು ನೋಡುತ್ತೇವೆ ದೇವರ ವಾಕ್ಯದಲ್ಲಿ ರೋಮ 6:3 ಹೇಳುವುದಾದ್ರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ಅಲ್ಲಿ ಬೈಬಲ್ ಹೇಳ್ತದೆ, ಕರ್ತನೊಂದಿಗೆ ಸೇರುವುದಕ್ಕೋಸ್ಕರ ನೀವೇನ್ ಮಾಡ್ತೀರಂತೆ? ದೀಕ್ಷಾಸ್ನಾನ ತೆಗೆದುಕೊಳ್ತೀರಿ ಅಂತ. ಹಾಗಾದ್ರೆ ಇವತ್ತೆಲ್ಲ ದೀಕ್ಷಾಸ್ನಾನ ಎಂತಕ್ಕೆ 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 ಅಂತ ಹೇಳ್ತಾ ಇದ್ದಾರೆ. ಹೌದಾ? ನೀವು ಹೆಚ್ಚಾಗಿ ನೋಡಿ, ಯಾಕೆ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ಎಂಬುದಾಗಿ ಪ್ರಶ್ನೆ ಕೇಳ್ತಾರೆ. ಆದ್ರೆ ಇಲ್ಲಿ ಬೈಬಲ್ ಹೇಳ್ತದೆ ದೀಕ್ಷಾಸ್ನಾನ ಯಾಕೆ ತೆಗೆದುಕೊಳ್ಳುವುದು? ಕ್ರಿಸ್ತನೊಂದಿಗೆ ಸೇರುವುದಕ್ಕೋಸ್ಕರ, ಕರ್ತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೂ, ಕರ್ತನಲ್ಲಿ ಹೂಣಲ್ಪಡುವುದಕ್ಕೋಸ್ಕರ, ಕರ್ತನಲ್ಲಿ ಪುನರುತ್ಥಾನ ಹೊಂದುವುದಕ್ಕೋಸ್ಕರ ನಾವು ಏನ್ ಮಾಡ್ತೇವಂತೆ? ದೀಕ್ಷಾಸ್ನಾನ ತೆಗೆದುಕೊಳ್ಳುವವರಾಗಿದ್ದೇವೆ. ಹಾಗಾದ್ರೆ ಒಂದು ಸತ್ಯ ಅಂತ ಹೇಳಿದ್ರೆ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ನಾವು ಏನ್ ಮಾಡ್ತೇವೆ? ಈ ಮೇಜಿನಲ್ಲಿ ಏನ್ ಮಾಡುತ್ತೇವೆ? ಪಾಲು ತೆಗೆದುಕೊಳ್ಳಬೇಕು. ಅದಕ್ಕೋಸ್ಕರ ನಾವು ಇವತ್ತು ಆತ್ಮಿಕ ಸಭೆಯಲ್ಲೆಲ್ಲ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀರಾ ಅಂತ ಕೇಳ್ತೇವೆ, ಮತ್ತೆ ಇದರಲ್ಲಿ ಪಾಲು ತೆಗೆದುಕೊಳ್ಳ್ರಿ ಎಂಬುದಾಗಿ ಹೇಳ್ತೇವೆ. ನಾನು ಇವತ್ತು ಕರ್ತನ ಮೇಜಿನ ಬಗ್ಗೆ ನಾನು ಸ್ವಲ್ಪ ಸಮಯ ಮಾತನಾಡಿ ಆ ಮೇಜಿನ ಕಾರ್ಯಕ್ರಮವನ್ನು ನಾನು ಮಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ನೀವು 1 ಕೊರಿಂಥ ಪತ್ರಿಕೆ ಅದರಲ್ಲಿ 11ನೇ ಅಧ್ಯಾಯ 17ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, 1 ಕೊರಿಂಥ ಪತ್ರಿಕೆ ಅಲ್ಲಿ 11ನೇ ಅಧ್ಯಾಯ ಅಲ್ಲಿ 17ನೇ ವಾಕ್ಯದಲ್ಲಿ ಕರ್ತನ ಭೋಜನದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಕೊರಿಂಥ ಪತ್ರಿಕೆ ಅದರಲ್ಲಿ 11ನೇ ಅಧ್ಯಾಯ ಅದರಲ್ಲಿ 17ನೇ ವಾಕ್ಯ, ನಾನು ನಿಮಗೆ ಹೀಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ, ಯಾಕೆಂದರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆಯೇ ಹೊರತು ಮೇಲಾಗುವುದಿಲ್ಲ. ಹೇಗೆಂದರೆ ಮೊದಲನೆಯದು ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆ ಎಂದು ಕೇಳುತ್ತೇನೆ, ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಾನು ನಂಬುತ್ತೇನೆ ಎಂಬುದಾಗಿ ವಾಕ್ಯ ಇರ್ತದೆ. ಆಮೇಲೆ ನೋಡಿ, ಈ ಒಂದು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಬೇಕಾದ್ರೆ ನಾವು ಆದಿ ಸಭೆಯಲ್ಲಿ ನಾವು ನೋಡುವುದಾದ್ರೆ ಇವರೆಲ್ಲ ಏನು ಮಾಡ್ತಿದ್ರಂತೆ? ಕೂಡಿ ಬರ್ತಿದ್ರಂತೆ. ಆಮೇಲೆ ಕೂಡಿ ಬರ್ತಿದ್ರಂತೆ ಅಂದ್ರೆ ಸಭೆಯಾಗಿ ಕೂಡಿ ಬಂದು ಏನ್ ಮಾಡುದು? ಈ ಸಂಸ್ಕಾರವನ್ನು ಮಾಡುವುದು. ಅಪೊಸ್ತಲರು ಏನ್ ಮಾಡ್ತಿದ್ರು? ಅವರು ಕೂಡಿ ಬಂದು ಏನ್ ಮಾಡ್ತಿದ್ರು? ಈ ಒಂದು ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದರು. ಅಲ್ಲಿ ನೀವು ಆದಿ ಸಭೆಯಲ್ಲಿ ನೋಡುವುದಾದ್ರೆ ಈ ಒಂದು ಭೋಜನ ಮಾಡುವಾಗ ಅವರಿಗೆ ಏನಿತ್ತು? ಫೀಸ್ಟ್ ಅಂತೆ, ಹಬ್ಬ ಅಂತೆ. ಅದರೊಟ್ಟಿಗೆ ಏನುಂಟು? ಊಟ ಎಲ್ಲ ಇತ್ತು. ಭಾರಿ ಅವರು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು. ಅದಾದ್ಮೇಲೆ ಏನ್ ಮಾಡ್ತಿದ್ರು? ಅವರು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ತಿದ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಈ ಮೇಜನ್ನು ತೆಗೆದುಕೊಳ್ಳುವಾಗ ಏನ್ ಮಾಡ್ತೀವಿ? ನಾವು ಸಭೆಯಾಗಿ ಕೂಡಿ ಬರ್ಬೇಕಂತ ಬೈಬಲ್ ಹೇಳ್ತದೆ. ಆದ್ರೆ ಇಲ್ಲಿ ಕೊರಿಂಥ ಸಭೆಯಲ್ಲಿ ಪೌಲನು ಬರೆಯುವಾಗ ಏನ್ ಬರೀತಾರೆ ಗೊತ್ತಿಲ್ಲ? ನೀವು ಕೂಡಿ ಬರುವುದರಿಂದ ನಿಮಗೆ ಏನಾಗ್ತದೆ? ಕೇಳಾಗ್ತದೆ, ಒಳ್ಳೆಯದಾಗುವುದಿಲ್ಲ, ಕೇಳಾಗ್ತದೆ ಎಂಬುದಾಗಿ. ಹಾಗಾದ್ರೆ ಇಲ್ಲಿ ಪೌಲನು ಈ ಕೇಳಾಗ್ತದೆ ಯಾಕೆ ಹೇಳಿದಂತ ಹೇಳಿದ್ರೆ ಒಂದೇ ಕಾರಣದಲ್ಲಿ ಏನಂತ ಹೇಳಿದ್ರೆ ಅವರಲ್ಲಿ ಏನಿತ್ತು ಗೊತ್ತಿಲ್ಲ? ಜಗಳಗಳು, ಭೇದಗಳು, ಭಿನ್ನಾಭಿಪ್ರಾಯಗಳು ಅವರಲ್ಲಿ ಇತ್ತು ಎಂಬುದಾಗಿ. ದೇವ ಸಭೆಯಲ್ಲಿ ಅದು ಯಾವುದಿರಪ್ಪ? ಎಷ್ಟು ಜನ ಹೇಳ್ತೀರಿ? ಹಾಗೆ ದೇವ ಸಭೆಯಲ್ಲಿ ಯಾವ ಜಗಳ ಇರಬಾರದು, ದೇವರ ಸಭೆಯಲ್ಲಿ ಭಿನ್ನಾಭಿಪ್ರಾಯಗಳು ಇರಬಾರದು. ನಾವೆಲ್ಲರೂ ಯಾರಾಗಿದ್ದೇವೆ? ನಾವು ಕ್ರಿಸ್ತನ ಒಂದು ಅಂಗಗಳಾಗಿದ್ದೇವೆ. ಅಲ್ಲಿ ಒಂದು ಅಂಗಕ್ಕೆ ನೋವಾದ್ರೆ ಯಾರಿಗೆ ನೋವಾಗ್ತದೆ? ಕ್ರಿಸ್ತನಿಗೆ ನೋವಾಗ್ತದಂತೆ. ಅಲ್ಲಿ ಪೌಲನು ಕೊರಿಂಥ ಸಭೆಗೆ ಡೈರೆಕ್ಟ್ ಆಗಿ ಹೇಳ್ತಾರೆ ಏನಂತ ಹೇಳಿದ್ರೆ, ಅಲ್ಲಿ ನಿಮ್ಮಲ್ಲಿ ಭೇದಗಳುಂಟು, ನಿಮ್ಮಲ್ಲಿ ಜಗಳಗಳುಂಟು. ಹಾಗಾದ್ರೆ ಇವತ್ತು ಈ ಒಂದು ಮೇಜಿನ ಒಂದು ಪವಿತ್ರತೆ ಏನಾಗಿದೆ? ಈ ಮೇಜಿಗೆ ಏನ್ ಮಾಡಿದ್ರು? ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್.
ತನ್ನ ದೇಹವನ್ನೇ ಕೊಟ್ಟಿದ್ದಾನೆ. ಯೇಸು ಸ್ವಾಮಿಯ ದೇಹ ಸಾಧಾರಣ ದೇಹ ಅಲ್ಲ, ಅದು ದೇವಕುಮಾರನ ದೇಹವಾಗಿದ್ದಾನೆ. ಆಮೇಲೆ ಆ ಮಹಾ ಪದವಿಯನ್ನು ಬಿಟ್ಟು ಏನ್ ಮಾಡಿದ? ಒಂದು ದಾಸನಾಗಿ ಈ ಭೂಮಿಯಲ್ಲಿ ಬಂದು ನಮಗೋಸ್ಕರ ತನ್ನ ದೇಹವನ್ನು ಚಿತ್ರ ಮಾಡಿಕೊಂಡು ನಾವು ಇವತ್ತು ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ, ಅದರಲ್ಲಿ ಪಾಲು ತೆಗೆದುಕೊಳ್ಳುತ್ತಿದ್ದೇವೆ. ಇದು ತೆಗೆದುಕೊಳ್ಳುವಾಗ ನಾವು ಹೇಗೆ ತೆಗೆದುಕೊಳ್ಳಬೇಕು? ಭಕ್ತಿಯಿಂದ ತೆಗೆದುಕೊಳ್ಳಬೇಕು. ಬೈಬಲ್ ಹೇಳ್ತದೆ, ನಿಮಗೆ ಏನಾಗ್ತದೆ? ಒಳ್ಳೆದಾಗುತ್ತಿಲ್ಲ, ಏನಾಗ್ತದೆ? ಬದಲಾಗಿ ಕೇಳಾಗ್ತದೆ. ಹೇಳ್ತದೆ, ನೀವು ಸಮಯವಾಗಿ ಕೂಡಿ ಬರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 133ನೇ ಕೀರ್ತನೆ ಏನ್ ಹೇಳ್ತದೆ? ಆಹಾ, ಸಹೋದರ ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ನಮ್ಯವು, ಅಲ್ಲಿ ಆಶೀರ್ವಾದ ಮತ್ತು ಜೀವ ಇರ್ತದೆ. ಹಾಗಾದ್ರೆ ಗ್ಯಾದರ್ ಆಗುವಲ್ಲಿ ಆಶೀರ್ವಾದ. ಇವತ್ತು ನಾವೆಲ್ಲ ಗ್ಯಾದರ್ ಆಗಿದ್ದೇವೆ, ಇಲ್ಲಿ ಜೀವ ಮತ್ತು ಆಶೀರ್ವಾದ ಉಂಟು. ಎಷ್ಟು ಜನ ನಂಬ್ತೀನಿ? ಹಲ್ಲೆಲೂಯಾ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರು ನಿಮಗೆ ಮೇಲನ್ನು ಮಾಡುತ್ತಾರೆ ಹೊರತು ನಿಮ್ಮನ್ನು ಕೆಳಗಾಗಿ ತಗೊಳ್ಳೋದಿಲ್ಲ. ನಿಮ್ಮನ್ನು ಶಿರವಾಗಿಟ್ಟಿದ್ದಾರೆ, ನಿಮ್ಮನ್ನು ಬಾಲವಾಗಿ ಅಲ್ಲ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೀವಿತದಲ್ಲಿ ಒಬ್ಬರು ನಿಮ್ಮ ಮುಂದೆ ನಿಲ್ಲಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕಂದ್ರೆ ನನ್ನ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ. ಸಮಯವಾಗಿ ಕೂಡಿ ಬರುವಾಗ, ನನ್ನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಾನು ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರು ಎಂಬುದಾಗಿ. ಆದ್ರೆ ಒಂದು ಕಂಡೀಷನ್, ನಿಮ್ಮಲ್ಲಿ ಭೇದಗಳಿರಬಾರದು, ಅಲ್ಲಿ ನಿಮ್ಮಲ್ಲಿ ಭಿನ್ನ ಅಭಿಪ್ರಾಯಗಳಿರಬಾರದು ಎಂಬುದಾಗಿ. ನೀವು ನೋಡಿ, ಇಬ್ರಿಯ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 25ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಾಕ್ಯ, ಅಲ್ಲಿ ನೋಡಿ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಏನ್ ಮಾಡುವ? ಎಚ್ಚರಿಸುವ. ಒಬ್ಬರಿಗೊಬ್ಬರು ಕೈಕಟ್ಟಿಯಲ್ಲಿ ಸಭೆಯಾಗಿ ಕೂಡಿ ಬರೋದು ಮಿಸ್ ಮಾಡ್ಬೇಡ ಎಂದಾಗಿ. ಅಲ್ಲಿ ಸಭೆಯಾಗಿ ಕೂಡಿ ಬರೋದನ್ನ ಏನ್ ಮಾಡ್ಬೇಡಿ, ಮಿಸ್ ಮಾಡಬೇಡಿ. ದೇವರ ವಾಕ್ಯ ಒಬ್ಬರನ್ನೊಬ್ಬರು ಏನ್ ಮಾಡ್ಬೇಕಂತೆ? ಎಚ್ಚರಿಸಬೇಕಂತೆ. ಇವತ್ತು ಎಚ್ಚರಿಸುವುದಿಲ್ಲ. ಪ್ರೀತಿ ಇಲ್ಲದೆ ಏನ್ ಮಾಡ್ತಾರೆ? ಎಚ್ಚರಿಸ್ತಾರೆ. ಆಮೇಲೆ ಹೇಳ್ರಿ, ಅಲ್ಲಿ ನಾನು ಸಭೆಯಾಗಿ ಬರುವುದನ್ನು ಮಿಸ್ ಮಾಡೋದಿಲ್ಲ. ಆಮೇಲೆ ಅಲ್ಲಿ ಬೈಬಲ್ ಇರ್ತದೆ ಏನಂತ? ಸಭೆಯಾಗಿ ಕೂಡಿ ಬೇರೆಯವರು ರೂಢಿಯಾಗಿ ಬಿಡುವ ಪ್ರಕಾರ ನೀವೇನ್ ಮಾಡಬಾರ್ದಂತೆ? ಬಿಟ್ಬಿಡ್ಬೇಡ್ರಿ. ಮತ್ತೆ ಯಾಕೆ? ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಏನ್ ಮಾಡ್ಬೇಕಂತೆ? ಮತ್ತಷ್ಟು ಮಾಡ್ಬೇಕಂತೆ. ಆಮೇಲೆ ಅಲ್ಲಿ ಯಾಕೆ ಗೊತ್ತಿಲ್ಲ, ಒಂದು ಕಾರಣದಲ್ಲಿ ಬರೆಯಲ್ಪಟ್ಟಿದೆ. ಏನು ಕಾರಣ ಅಂತ ಹೇಳಿದ್ರೆ, ಕರ್ತನ ಪ್ರತ್ಯಕ್ಷತೆ ದಿನ ಹತ್ತಿರವಾಗಿದೆ. ಎಷ್ಟು ಜನ ನಂಬ್ತೀರಿ? ಯೇಸು ಸ್ವಾಮಿಯ ಬರೋಣ ಹತ್ತಿರವಾಗಿದೆ. ಆಮೇಲೆ ಅಲ್ಲಿ ಯೇಸು ಸ್ವಾಮಿಯ ಬರೋಣದ ಸಮಯದಲ್ಲಿ ನಾವು ಮನೆಯಲ್ಲಿದ್ರೆ ಏನಾಗೋದಿಲ್ಲ, ಎತ್ತಲ್ಪಡುವುದಿಲ್ಲ. ಅಲ್ಲಿ ನಾವು ಸಮಯವಾಗಿ ಕೂಡಿ ಬರ್ಬೇಕು, ಅದು ಮಸ್ಟ್. ಅಲ್ಲಿ ಕರ್ತನ ಮೇಜಿನಲ್ಲಿ ಏನ್ ಮಾಡ್ಬೇಕು? ಹಾಲು ತೆಗೆದುಕೊಳ್ಬೇಕು, ಅದು ಮಸ್ಟ್. ಅರ್ಥ ಆಗ್ತದೆ ನಾನು ಹೇಳಿದ್ದು? ಆಮೇಲೆ ದೇವರ ಬರೋಣ ಹತ್ತಿರವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಸುವಾರ್ತೆ ಲೋಕದ ಕಟ್ಟಗಡೆ ಸಾರದೆ ಅಂತ್ಯ ಬರುವುದಿಲ್ಲ. ಅಲ್ಲಿ ದೇವರೀಗ ಮಾಡ್ತಾ ಇದ್ದಾನೆ. ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದು ಯಾರ ಚಿತ್ತ? ದೇವರ ಚಿತ್ತ. ಅಲ್ಲಿ ನಾವು ಪ್ರಾರ್ಥನೆ ಮಾಡಿ, ಯೇಸುವೆ ನಿನ್ನ ಬರೋಣದಲ್ಲಿ ನಾವೆಲ್ಲರೂ ಏನಾಗಬೇಕು? ನಾವು ಸಮಯವಾಗಿ ಏನ್ ಮಾಡ್ಬೇಕು? ಎತ್ತಲ್ಪಡ್ಬೇಕು. ಎತ್ತಲ್ಪಡ್ಬೇಕಂದ್ರೆ ಏನ್ ಮಾಡ್ಬೇಕು? ನಾವು ಕೂಡಿ ಬರುವುದನ್ನು ಬಿಡಬಾರ್ದು. ಅಲ್ಲಿ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗ್ಬೇಕು, ನಮ್ಮಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗ್ಬೇಕು. ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿ, ಅವರಲ್ಲಿ ಭೇದ ಇತ್ತು, ಜಗಳ ಇತ್ತು. ನೋಡಿ, ಸಭೆ ಅಂದ್ರೆ ಹೇಗಿರ್ಬೇಕು ಗೊತ್ತುಂಟ? ನೀವು 1 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡಿ. 1 ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನೋಡಿ, ಪ್ರೈಸ್ ಲಾರ್ಡ್. ಅದು ದೇವರ ಸಭೆ ಅಂತ ಹೇಳಿದ್ರೆ, ದೇವರ ಆಲಯ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತದೆ ನಿಮ್ಮೆಲ್ಲರ ಮಾತು ಏನಾಗ್ತದೆ? ಎಷ್ಟು ಜನ ಒಂದೇ ಆಗಿರ್ತದೆ? ಪ್ರೈಸ್ ಲಾರ್ಡ್. ಪಾಸ್ಟರ್ ಏನಾದ್ರು ಹೇಳಿದ್ರೆ ಎಸ್ ಅಂತ ಹೇಳಿದ್ರೆ ಅದು ಒಂದೇ ಅಭಿಪ್ರಾಯ. ಅಲ್ಲಿ ಸಭೆ ಒಂದು ವಿಶ್ವಾಸಿ ಹೀಗೆ ಮಾಡುವಂತ ಹೇಳಿದ್ರೆ ಎಲ್ಲರೂ ಎಸ್ ಅಂತ ಹೇಳಿದ್ರೆ ಅದು ಒಂದೇ ಅಭಿಪ್ರಾಯವಾಗಿದೆ. ಅಲ್ಲಿ ನಾವು ಅದೇ ನಾನು ಮೇಲೆ ನೀವು ಮೇಲೆ ಅಂತ ಇಲ್ಲ, ನಾವೆಲ್ಲ ಕ್ರಿಸ್ತನಿಗೆ ಸೇರಿದವರಾಗಿದ್ದೇವೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಮ್ಮಲ್ಲಿ ಭೇದ ಭಾವ ಇರಬಾರದು. ಮತ್ತೆ ಓದಿ ಮುಂದೆ. ನಿಮ್ಮಲ್ಲಿ ಏನಿರಬಾರದು? ಭೇದಗಳಿರಬಾರದು. ಅಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. ಮತ್ತೆ ಓದಿಸಿ. ನೀವು ಏನಂತೆ? ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಏನಂತೆ? ನೀವು ಹೊಂದಿಕೆಯಲ್ಲಿ ಇರಬೇಕೆಂದು
ನಾನು ನಿಮ್ಮನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಯಾರು ಹೇಳಿದ್ದು? ಅಪೊಸ್ತಲನಾದ ಪೌಲರು ಹೇಳ್ತಾ ಇದ್ದಾರೆ. ನಂತರ ವಾಕ್ಯ, ಯಾಕೆಂದರೆ ನನ್ನ ಸಹೋದರರೇ ನಿಮ್ಮಲ್ಲಿ ಏನುಂಟು? ಜಗಳಗಳುಂಟು ಎಂದು ನಿಮ್ಮ ವಿಷಯವಾಗಿ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪೌಲ ಹೇಳ್ತಾರೆ ನಿಮ್ಮಲ್ಲಿ ಏನುಂಟು? ಜಗಳ ಉಂಟು. ಜಗಳ ಮಾಡುವುದು ದೊಡ್ಡದಲ್ಲ, ಜಗಳ ಮಾಡಿದ ನಂತರ ಏನಾಗಬೇಕು? ನಾವು ಒಂದಾಗಬೇಕು. ಆದರೆ ನೀವು ಅದನ್ನ ಏನ್ ಮಾಡಬೇಕು? ಸಾಲ್ವ್ ಮಾಡಬೇಕು. ಅಲ್ಲಿ ಒಬ್ಬರೊಬ್ಬರು ಏನ್ ಮಾಡ್ಬೇಕು? ನಾವು ಒಂದಾಗಬೇಕು. ಜಗಳ ಮಾಡಿದ ನಂತರ ಏನ್ ಮಾಡ್ಬೇಕಂತೆ? ಒಂದಾಗಬೇಕಂತೆ. ಅಲ್ಲಿ ಒಂದಾದ್ರೆ ಮಾತ್ರ ನಮಗೆ ದೇವರ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯ. ಅಲ್ಲಿ ಇವತ್ತು ನಾವು ದೇವರ ವಾಕ್ಯ ಕಲಿಯುವಾಗ ನಮ್ಮ ಜೀವಿತ ಅದು ಬದಲಾಗ್ತದೆ. ಇವತ್ತು ನಾವು ಬದಲಾಗುವುದು ಯಾವುದರ ಮೂಲಕ? ಈ ವಾಕ್ಯದ ಮೂಲಕ. ಇಲ್ಲಿ ನೋಡಿ, ಅವರು ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ಏನುಂಟಂತೆ? ಭೇದ ಉಂಟು. 18ನೇ ವಾಕ್ಯ 1 ಕೊರಿಂಥ ಪತ್ರಿಕೆ ಅಲ್ಲಿಗೆ ಬರ್ತೇನೆ. 11ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಹೇಗೆಂದರೆ ಮೊದಲೇದು ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತದೆಂದು ಕೇಳುತ್ತೇನೆ ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. 19ನೇ ವಾಕ್ಯ, ಇಲ್ಲಿ ಅವರು ಹೇಳ್ತಾರೆ ಭಿನ್ನಾಭಿಪ್ರಾಯ ಇರುವುದು ಕರೆಕ್ಟ್. ಅಲ್ಲಿ ಯಾಕೆ ಕರೆಕ್ಟ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಬೇಕು ಒಳ್ಳೆದು ಯಾವುದು, ಕೆಟ್ಟದ್ದು ಯಾವುದು ಎಂಬುದಾಗಿ. ಅಲ್ಲಿ ಇವರು ಹೇಳ್ತಾರೆ ಭಿನ್ನಾಭಿಪ್ರಾಯ ಅಂತ ಹೇಳಿದ್ರೆ ನಾನು ಅವನ ಹಾಗೆ ಅಲ್ಲ ಎಂಬ ಆ ಒಂದು ಆಲೋಚನೆ ಬರುವುದು ನಿಮಗೆ ಸರಿಯಾಗದೆ. ಸಹೋದರ ಅವನು ಕುಡಿತಾನೆ, ನಾನೇನ್ ಮಾಡುವುದಿಲ್ಲ, ಕುಡಿಯುವುದಿಲ್ಲ. ಈಗ ನನಗೆ ಗೊತ್ತುಂಟು ನಾನೇನಾಗುದಿಲ್ಲ, ಕುಡಿಯುವುದಿಲ್ಲ. ನನ್ನ ಸಹೋದರ ಏನಾಗ್ತಾನೆ, ಕುಡಿತಾನೆ. ನಾನು ಏನ್ ಮಾಡ್ಬೇಕು ಅಂತ ನನ್ನ ಸಹೋದರ ಹತ್ರ ಬಳಿಗೆ ಹೋಗ್ಬೇಕು, ಹೇಳ್ಬೇಕು ಅಲ್ಲಿ ನೀನು ಕುಡಿಯುವುದು ಸರಿಯಲ್ಲ. ಹುಡುಗರು ಎಲ್ಲಿಗೆ ಹೋಗುವುದಿಲ್ಲ, ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ. ನೀನು ಅವನಿಗೆ ಹೇಳುವಾಗ ಚಾನ್ಸಸ್ ಉಂಟು. ಇಲ್ಲಿ ಹೇಳ್ತಾರೆ ಅದು ಭೇದಗಳು ಇರಬೇಕಾದ್ರೆ ಅವನು ಹೇಳುದು ನೋಡಿ ಅವಶ್ಯವೇ. ಮತ್ತೆ ಮುಂದೆ ವಾಕ್ಯ, ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತನ್ನದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ನಾನು ಹೇಳಿದೆ ಒಂದನೇದಾಗಿ ನಾವು ಭೋಜನ ಮಾಡುವಾಗ ಕರ್ತನ ಭೋಜನ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಅವರು ಏನ್ ಮಾಡುದಿಲ್ಲ, ಕ್ಷಮಿಸುವುದಿಲ್ಲ. ಆಮೇಲೆ ನೀವು ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 1ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ ಅದರಲ್ಲಿ 1ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಏನ್ ಗೊತ್ತುಂಟಾ? ಆತನು ತನ್ನ ಶಿಷ್ಯರಿಗೆ ತೊಡಕುಗಳಂತ ಹೇಳಿದ್ರೆ ಭೇದ ಭಾವ, ಸಮಸ್ಯೆಗಳು ಬರದೇ ಇರಲಿಕ್ಕೆ ಸಾಧ್ಯ. ಎಲ್ಲರಲ್ಲೂ ಸಹ ಇರ್ತದೆ ಅದು ಪ್ರಾಬ್ಲಮ್, ಅದು ಸಭೆಯಲ್ಲಿ ಎಲ್ಲ ಕಡೆ ಉಂಟು. ಆದ್ರೆ ಅವನ ಗತಿಯನ್ನು ಏನು ಹೇಳಲಿ? ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕನ್ನುಂಟುವುದಕ್ಕಿಂತ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು. ನೋಡಿ, ಅಲ್ಲಿ ದೇವರ ವಾಕ್ಯ ಇರ್ತದೆ. ದೇವರ ಮಕ್ಕಳಿಗೆ ತೊಡಕನ್ನು ಉಂಟು ಮಾಡಿದರೆ ಅವನಿಗೆ ಎಂತ ಶಿಕ್ಷೆ ಅಂತ ಹೇಳಿದ್ರೆ, ಬೀಸುವ ಕಲ್ಲನ್ನು ಏನ್ ಮಾಡ್ಬೇಕಂತೆ? ಕುತ್ತಿಗೆಗೆ ಹಾಕಿ ಎಲ್ಲಿ ಹಾಕುದು? ಸಮುದ್ರ. ಯಾಕೆ ಮತ್ತೆ ಏನ್ ಮಾಡುದಿಲ್ಲ, ಅವರು ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಪ್ರೈಸ್ ಅಲ್ಲ. ಆದ್ರೆ ನಂತರ ವಾಕ್ಯ ಏನಿರ್ತದೆ ಓದಿ, ಬಹಳ ಇಂಟ್ರೆಸ್ಟಿಂಗ್. ನಿಮ್ಮ ವಿಷಯದಲ್ಲಿ ಎಚ್ಚರವಾಗಿರಿ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಏನ್ ಮಾಡ್ಬೇಕಂತೆ? ನೀವು ಮಾಡೋದು ಸರಿಯಲ್ಲ, ಬ್ರದರ್ ಸಿಸ್ಟರ್ ಸರಿಯಲ್ಲ, ನೀವು ದೇವರ ಕಡೆಗೆ ಬನ್ನಿ ಎಂಬುದಾಗಿ ಏನ್ ಮಾಡ್ಬೇಕಂತೆ? ಗದರಿಸಬೇಕು. ಯಾಕೆ ಗದರಿಸಬೇಕು? ಪ್ರೀತಿಯಿಂದ ಗದರಿಸಬೇಕು. ಮತ್ತೆ ಅವನು ಪಶ್ಚಾತ್ತಾಪ ಪಟ್ಟರೆ ಅವನ ತಪ್ಪನ್ನು ಏನ್ ಮಾಡ್ಬೇಕಂತೆ? ಕ್ಷಮಿಸಬೇಕು. ಅವನು ದಿನಕ್ಕೆ 7 ಸಾರಿ ನಿನಗೆ ತಪ್ಪು ಮಾಡಿ 7 ಸಾರಿ ನಿನ್ನ ಕಡೆಗೆ ತಿರುಗಿಕೊಂಡು ನನಗೆ ಪಶ್ಚಾತ್ತಾಪವಾಯಿತು ಎಂದು ಹೇಳಿದರೆ ಅವನಿಗೆ ಕ್ಷಮಿಸು ಎಂದು ಅವನಿಗೆ ಕ್ಷಮಿಸಬೇಕು. ಪಾಸ್ಟರ್ 1 ಸಾರಿ ಕ್ಷಮಿಸು, 2 ಸಾರಿ ಕ್ಷಮಿಸು, ಇದು ಇಡೀ ದಿನ ಹೀಗೆ ಮಾಡಿದ್ರೆ ಹೇಗೆ ಕ್ಷಮಿಸುತ್ತೆ? ದಿನಾಲು ಕ್ಷಮಿಸುದು. ನಾನು ಹೇಳ್ತೀನಿ, ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಸಲ ಕ್ಷಮಿಸಿದ. ಆಮೇಲೆ ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ಸಲ ಕ್ಷಮಿಸ್ತಾರೆ. ಪ್ರತಿ ಸಾರಿ ಯೇಸು ತಪ್ಪು ಮಾಡ್ತೇವೆ, ನಾವು ಹೇಳಿದ್ದೇವೆ ಯೇಸು ಕ್ಷಮಿಸುತ್ತೆ ಹೇಳುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಕ್ರಿಸ್ತನು ಕ್ಷಮಿಸಿದ ಮೇರೆಗೆ ನೀವು ಒಬ್ಬರ ತಪ್ಪುಗಳನ್ನು ಕ್ಷಮಿಸಿರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಷ್ಯರಿಗೆ ಪ್ರಾರ್ಥನೆ ಕಳಿಸಿದ ಹೇಗೆ? ನೀವು ಇತರರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ. ಅಲ್ಲಿ ಕುರಿತ ಸಭೆಯಲ್ಲಿ ಏನ್ ಮಾಡ್ತಿರ್ಲಿಲ್ಲ? ಕ್ಷಮೆ ಇಲ್ಲ, ಪ್ರೀತಿ ಇಲ್ಲ.
ಹಲ್ಲೆಲೂಯಾ. ಅವರು ಏನ್ ಮಾಡ್ತಾರೆ, ಈ ಭೋಜನದಲ್ಲಿ ಬರುವಾಗ ಆ ಭೋಜನ ಯಾವುದು ಭೋಜನ ಅಲ್ಲ ಅಂತೆ? ಕರ್ತನ ಭೋಜನ ಅಲ್ಲ. ಯಾಕೆ ಕರ್ತನ ಭೋಜನ ಅಲ್ಲ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ಲಿ ಹಳೆಯ ಆದಿಸಭೆಯಲ್ಲಿ ಏನ್ ಮಾಡ್ತಿದ್ರು, ಊಟ ಎಲ್ಲ ತರ್ತಿದ್ರು, ಊಟವನ್ನು ತರ್ತಿದ್ರು. ಈ ಭೋಜನ ಸಮಯದಲ್ಲಿ ಏನ್ ಮಾಡ್ತಿದ್ರು ಗೊತ್ತಿಲ್ಲ, ಇನ್ನೊಬ್ಬ ಹತ್ತಿರ ಇದ್ರು ಸಹ ಇನ್ನೊಬ್ಬ ಬುದ್ಧಿ ತೆಗೆದು ಏನ್ ಮಾಡ್ತಿದ್ದ, ತಿಂತಿದ್ದ. ಇನ್ನೊಬ್ಬ ಏನ್ ಮಾಡ್ತಿದ್ದ, ಹತ್ತಿರದ ಹಸಿವೆಂದವನು ಏನ್ ಮಾಡ್ತಿದ್ದ, ಅವನು ಊಟ ಮಾಡ್ತಾರೆ ನೋಡ್ತಾ ಇದ್ದ. ಒಂದು ಕರುಣೆ ಇಲ್ಲ. ಅರ್ಥ ಆಯ್ತಾ? ಆಮೇಲೆ ನಾನು ಹೇಳ್ತೀನಿ, ಒಂದು ಹಂಚಿಕೊಡುವುದರಲ್ಲಿ ಆಶೀರ್ವಾದ, ಒಬ್ಬನೇ ತಿರುವುದರಲ್ಲಿ ಆಶೀರ್ವಾದ. ಕೈ ಎತ್ತಿ ದೇವರಿಗೆ ಸ್ತೋತ್ರ ಹೇಳಿ. ಅಲ್ಲಿ ಯೇಸು ಸ್ವಾಮಿ ಒಂದು ದೇಹ ಏನ್ ಮಾಡಿದ್ರು, ಎಲ್ಲರಿಗೆ ಹಂಚಿಕೊಟ್ಟ. ಆಮೇಲೆ ಅಲ್ಲಿ ಸಭೆ ಅಂತ ಹೇಳಿದ್ರೆ ಅದು ಏನ್ ಮಾಡುದು ಅಂತ ಹೇಳಿದ್ರೆ, ಪಾರ್ಟ್ ಟೇಕಿಂಗ್ ತಗೊಳ್ಳೋದು. ಮನುಷ್ಯನ ಸಭೆ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಅವನು ಬಂದ್ರೆ ಸಾಕು, ಕಾಣಿಕೆ ಕೊಟ್ಟರೆ ಸಾಕು, ಅವನು ಹೋದ್ರೆ. ಆದ್ರೆ ದೇವರ ಸಭೆ ಹಾಗೆ ಅಲ್ಲ. ದೇವರು ಕಟ್ಟಿದ ಸಭೆ ಹೇಗಿರ್ತದೆ ಅಂತ ಹೇಳಿದ್ರೆ, ಅವನು ಆರಾಧನೆ ಮಾಡ್ತಾನೆ, ಅವರು ಎಲ್ಲವನ್ನು ಮಾಡಿದ ನಂತರ ಒಬ್ಬರಿಗೊಬ್ಬರು ಅವನು ವಿಶ್ ಮಾಡ್ತಾನೆ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಎಂದಾಗ ಹೇಳ್ತಾನೆ, ಅಲ್ಲಿ ಒಬ್ಬರೊಬ್ಬರು ಎನ್ಕರೇಜ್ ಮಾಡ್ತಾರೆ. ಅದು ದೇವರ ಸಭೆ ಆಗಿರ್ತದೆ. ನಿನ್ನ ಪಾಠ ಸಭೆಯಲ್ಲಿ ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಸಭೆ ಅಂತ ಹೇಳಿದ್ರೆ ಅದು ಮಾರ್ಕೆಟ್ ಅಲ್ಲ. ಸಭೆ ಅಂತ ಹೇಳಿದ್ರೆ ದೇವರ ಹೊಂದಾಣಿಕೆ ಇರುವುದು. ಅಲ್ಲಿ ಇವತ್ತು ನಾವು ಮೇಜಿಗೆ ಕೈ ಹಾಕುವ ಮೊದಲು ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸಭೆ ಅಂತ ಹೇಳಿದ್ರೆ ನಾವು ಒಬ್ಬರಿಗೊಬ್ಬರು ಹೊಂದಿಗೆ ಅಂತ ಇರ್ತೇವೆ. ಅಲ್ಲಿ ನೀವು ನೋಡಿ, ಅದೇ 1 ಕುರಿತ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಓದುವುದಾದ್ರೆ ನೀವು 17ನೇ ವಾಕ್ಯವನ್ನು ಓದಿ ನೋಡ್ರಿ. ರೊಟ್ಟಿಯು ಏನಂತೆ, ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಏನಾಗಿದ್ದೇವೆ ಅಂದ್ರೆ ಒಂದೇ ದೇಹದಂತಿದ್ದೇವೆ. ರೊಟ್ಟಿ ಒಂದೇ, ನಾವು ಅನೇಕರು. ಆದ್ರೆ ಇವತ್ತು ಇದರಲ್ಲಿ ಪಾಲು ತೆಗೆದುಕೊಳ್ಳುವಾಗ ನಾವೇನಾಗಿದ್ದೇವೆ, ಒಂದೇ ದೇಹದಂತಾಗಿದ್ದೇವೆ. ನಮ್ಮ ಭೇದಭಾವ ಇಲ್ಲ. ಆಮೇಲೆ ಅಲ್ಲಿ ನಂತರ ವಾಕ್ಯ ಓದಿ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡು ಏನ್ ಮಾಡ್ತೇವೆ. ಇವತ್ತು ನಾವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಆ ಒಂದೇ ರೊಟ್ಟಿಯಲ್ಲಿ ನಾವೆಲ್ಲರೂ ಪಾಲು ತೆಗೆಯಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯಾ. ಒಂದೊಂದು ಆತ್ಮದ ಬಗ್ಗೆ ನಮಗೆ ಕಾಳಜಿ ಬೇಕು. ಹಲ್ಲೆಲೂಯಾ. ಕೆಲವು ಸಲ ನಮಗೆ ಕ್ಷಮಿಸಲಿಕ್ಕೆ ಆಗೋದಿಲ್ಲ. ಅಲ್ಲ, ನಾನು ಹೇಳ್ತೇನೆ, ಕ್ಷಮೆ ಎಂಬುದು ಬಹಳ ಇಂಪಾರ್ಟೆಂಟ್. ಎಷ್ಟು ಜನ ನಂಬ್ತೇನೆ, ನಾನು ಕ್ಷಮಿಸ್ತೇನೆ. ನೀವು ಕ್ಷಮಿಸುವುದರಿಂದ ಇನ್ನೊಬ್ಬನ ಜೀವಿತ ಬದಲಾಗ್ತದೆ. ನಾವು ಕ್ಷಮಿಸದೆ ಹೋದರೆ ಅವರು ದೇವರ ಕಡೆಗೆ ಬರ್ತಿರ್ಲಿಲ್ಲ, ದೇವರ ಪ್ರೀತಿಯನ್ನು ಕಾಣಲಿಕ್ಕೆ ಆಗ್ತಿಲ್ಲ. ಎಷ್ಟು ಜನ ನಂಬ್ತೇನೆ, ನಾನು ನಂಬ್ತೇನೆ, ದೇವರು ಆ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ದೇವರ ಮಕ್ಕಳ ಒಂದು ಸ್ವಭಾವ, ಕ್ರಿಸ್ತನ ಸ್ವಾರೂಪ್ಯವನ್ನು ಧರಿಸಬೇಕು ನಾವು. ಅಲ್ಲಿ ಈ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವಾಗ ಇವತ್ತು ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಭೇದ ಭಿನ್ನಾಭಿಪ್ರಾಯ ಇದ್ರೂ ಸಹ ಅದನ್ನು ತೆಗೆದುಹಾಕಿ ನಾವೆಲ್ಲರೂ ಒಂದೇ ಒಂದಾಗಿರಬೇಕು. ಇವತ್ತು ನಮ್ಮ ಮನೆಯಲ್ಲಿ ತುಂಬಾ ಭೇದ ಭಾವ ಇರುವುದಿಲ್ಲ. ಅಲ್ಲಿ ಕೆಲವರಿಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಸಹ ನಾವು ಮನೆಯಲ್ಲಿರುವಾಗ ಏನಿರ್ತೇವೆ, ಹೇಗಿರ್ತೇವೆ, ಒಂದೇ ಆಗ್ತೇವೆ. ಏನಾದ್ರು ಪ್ರಾಬ್ಲಮ್ ಆದಾಗ ಏನ್ ಮಾಡ್ತೇವೆ, ಮನೆಯಲ್ಲಿ ಏನ್ ಮಾಡ್ತೇವೆ, ನಾವು ಒಟ್ಟಾಗ್ತೇವೆ. ಅಲ್ಲಿ ಇವತ್ತು ನಾವು ಒಟ್ಟಾಗಬೇಕು. ಅಲ್ಲಿ ದೇವ ಸಭೆ ಅದು ಒಂದೇ ದೇಹಕ್ಕೆ ಸೇರಿದಂತಾಗಿದೆ. ಅಲ್ಲಿ ನಾವು ನೋಡ್ರಿ 21ನೇ ವಾಕ್ಯ. ಅಲ್ಲಿ ನೋಡಿ, ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬರು ಕುಡಿದು ಏನಾಗ್ತಾರಂತೆ, ಮತ್ತನಾಗ್ಲಿಕ್ಕೆ ಕಾರಣ ಇರುವುದಿಲ್ಲ. ಕರ್ತನ ಆ ಒಂದು ದ್ರಾಕ್ಷಾರಸವನ್ನು ಏನ್ ಮಾಡ್ತಾನೆ, ಒಬ್ಬನೇ ಕುಡಿತಾನೆ. ಕುಡಿದು ಏನ್ ಮಾಡ್ತಾನೆ, ಮತ್ತನಾಗ್ತಾನೆ. ಅಂದ್ರೆ ಈ ಒಂದು ಕರ್ತನ ಮೇಜು ಎಂಬುದಕ್ಕೆ ಏನುಂಟು, ಅದಕ್ಕೊಂದು ಕ್ರಮ ಉಂಟು. ಅದು ಹೇಗೆ ತಗೊಳ್ಬೇಕಂತ ಸಹ ಬೈಬಲ್ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನಂತರ ವಾಕ್ಯ ಬೇಗ ಹೋಗ್ತೇನೆ. ಕುಡಿಯುವುದಾದ್ರೆ ಉಣ್ಣುವುದಾದ್ರೆ ನೀವು ಎಲ್ಲಿ ಕುಡಿಬೇಕು, ಮನೆಯಲ್ಲಿ ಕುಡಿಬೇಕು. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ಮನೆ ಇಲ್ಲದೆ ನೀವು ಹೀಗೆ ಮಾಡ್ತಿದ್ರಾ? ಮತ್ತೆ ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತವರು. ಈ ವಿಷಯದಲ್ಲಿ ನಾನು ನಿಮ್ಮನ್ನೇನು ಮಾಡುವುದಿಲ್ಲ, ಹೊಗಳುವುದಿಲ್ಲ ಅಂತ ಯಾರು ಹೇಳ್ತಾರೆ?
ಪೌಲನು ಹೇಳ್ತಾ ಇದ್ದಾನೆ ಕೊರಿಂಥ ಸಭೆಗೆ. ನಂತರ ವಾಕ್ಯ praise the Lord. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆ. ಈಗ ಅವನು ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾನು ನಿಮಗೆ ಹೇಳಿದ ಈ ಉಪದೇಶ ಯಾರಿಂದ ಹೋದದ್ದು? ನಾನು ಕರ್ತನಿಂದ ಹೋದ. ಹಾಗಾದ್ರೆ ಕರ್ತನ ಮೇಜು ಮಾಡ್ಬೇಕಂತ ಯಾರು ಹೇಳಿದ್ದು? ಕರ್ತನಿಂದ ಹೋದದ್ದು. ನೀವು ಗಲಾತ್ಯ ಪುಸ್ತಕ 1:12 ವಾಕ್ಯದಲ್ಲಿ ಗಮನಿಸುವುದಾದ್ರೆ, ಗಲಾತ್ಯ 1:12 ಅಲ್ಲಿ ಅವ್ರು ಹೇಳ್ತಾ ಇದ್ದಾನೆ ಯಾರು ಹೇಳಿಕೊಟ್ಟದಂತ ಹೇಳಿದ್ರೆ, ಗಲಾತ್ಯ 1:12 ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ನನಗೆ ಯಾರು ಉಪದೇಶ ಮಾಡಲಿಲ್ಲ, ಯೇಸು ಕ್ರಿಸ್ತನೇ ನನಗೆ ಪ್ರಕಟ ಮಾಡಿದನು. ಅಲ್ಲಿ ಅವನು ಹೇಳ್ತಾರೆ, ಇದು ಯಾರು ಹೇಳಿದ್ದು? ಮನುಷ್ಯ ಹೇಳಿದಲ್ಲ. ಯಾರು ಹೇಳಿದ್ದು? ಯೇಸು ಕ್ರಿಸ್ತ ನನಗೆ ತಿಳಿಸಿದ್ದು. ಈ ಕರ್ತನ ಮೇಜು ಮಾಡ್ಬೇಕಂತ ಯಾರು ಹೇಳಿದ್ದು? ಯೇಸು ಕ್ರಿಸ್ತನ ಹೇಳಿದ್ದು. ಇವತ್ತು ನಾವು ಯಾವುದನ್ನು ಮಾಡ್ತೇವೆ? ಮನುಷ್ಯ ಹೇಳಿದನ್ನು ಮಾಡ್ತೇವೆ, ಯೇಸು ಕ್ರಿಸ್ತನ ಹೇಳಿದ್ ಮಾಡ್ತೇವೆ. ಅಲ್ಲಿ ಯೇಸು ಕ್ರಿಸ್ತನ ಹೇಳಿದ ಸಂಸ್ಕಾರವನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಅಲ್ಲಿ ನಮ್ಮ ಸಭೆ ಯಾವ ಸಭೆ? ಭೇದ ಭಾವ ಇಲ್ಲದ ಸಭೆ, ಜಗಳಗಳು ಇಲ್ಲದ ಸಭೆ, ಅಲ್ಲಿ ಒಂದೇ ದೇಹದಲ್ಲಿ ಪಾಲು ತೆಗೆದುಕೊಳ್ಳುವ ಸಭೆಯಾಗಿದೆ. ನಂತರ ಮುಂದೆ ಬಂದಿ ಹಿಂದೆ ನಾನು ಯೆಹೂದ್ಯ ಮತದಲ್ಲಿದ್ದಾಗ ನನ್ನ ನಡತೆ ಎಂತದೆಂದು ನೀವು ಕೇಳಿದಿರಷ್ಟೇ. ನಾನು ದೇವರ ಸಭೆಯನ್ನು ಅತ್ಯಂತವಾಗಿ ಹಿಂಸೆಪಡಿಸಿ ಹಾಳು ಮಾಡುತ್ತಿದ್ದೇನೆ. ಇದಲ್ಲದೆ ನಾನು ನನ್ನ ಪಿತೃಗಳಿಂದ ಬಂದ ಸಂಪ್ರದಾಯಗಳಲ್ಲಿ ಬಹು ಅಭಿಮಾನವುಳ್ಳವನಾಗಿ ನನ್ನ ಜನರೊಳಗೆ ಸಮಪ್ರಾಯದವರಾದ ಅನೇಕರಿಗಿಂತ ಯೆಹೂದ್ಯ ಮತಾಚಾರದಲ್ಲಿ ಆಸಕ್ತನಾಗಿದ್ದೇನೆ. ನಾನು ಮೊದಲು ಏನಾಗಿದೆ? ಸಂಪ್ರದಾಯವಾದಿಯಾಗಿದ್ದೇನೆ. ಅಪ್ಪ ಮಾಡಿದ್ದು ನಾನು ಮಾಡ್ತಾ ಬಂದೆ, ಅಜ್ಜ ಮಾಡಿದ್ದು ಮಾಡ್ತಾ ಬಂದೆ. ಇವತ್ತು ಸಾಗಿ ಕೆಲವರು ಹೇಳ್ತಾರೆ ದೀಕ್ಷಾಸ್ಥಾನದ ಬಗ್ಗೆ ಹೇಳುವಾಗ ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ, ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಅವರಿಂದ ಬಂದ ಜೀವಂತನಿಗೆ ಅವರಿಗೆ ಏನಾದ್ರೂ ಆಯ್ತಾ? ಅವರಿಗೆ ಜೀವಂತವಾಗಿಲ್ಲವಾ? ಅವರು ಪರಲೋಕಕ್ಕೆ ಹೋಗುದಿಲ್ಲವಾ? ಹೇಳುದಿಲ್ಲ, ನೀವು ಕೇಳುದಿಲ್ಲವ? ಆಮೇಲೆ ಅಲ್ಲಿ ಎಲ್ಲ ಹೇಳ್ತಾರೆ ಹಾಗೆ. ದೇವರ ವಾಕ್ಯ ಹೇಳ್ತದೆ, ಹಿಂದಿನ ಕಾಲದಲ್ಲಿ ಅಜ್ಞಾನ ಕಾಲ ಅಂತ ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ, ಅದನ್ನು ಮರ್ತು ಬಿಟ್ಟಾರೆ. ಆದ್ರೆ ಈಗ 4 ಕಡೆಗೆ ಸುವಾರ್ತೆ ಸಾರಿ ತನ್ನ ಕಡೆಗೆ ತಿರುಗುವವರಿಗೆ ತನ್ನ ರಕ್ಷಣೆಯನ್ನು ಕೊಡ್ಲಿಕ್ಕೆ ಒತ್ತಡಿದ್ದಾನೆ. ಅಲ್ಲಿ ಈಗ ಸಹ ಅಜ್ಜ ಹೇಳಿದ್ದಾನೆ, ಪಿಜ್ಜ ಹೇಳಿದ್ದಾನೆ, ಅವನಿಗೆ ಹೇಳಿದ್ದಾನೆ ಅಂತ ಹೇಳಿದ್ರೆ ಏನ್ ಮಾಡುದಿಲ್ಲ ಅವರು, ಅವನಿಗೆ ಎಲ್ಲಿ ಸಿಗುದಿಲ್ಲ, ಪರಲೋಕ ಸಿಗುದಿಲ್ಲ. ಈಗ ಸುವಾರ್ತೆ ಎಲ್ಲ ಕಡೆ ಏನಾಗಿದೆ? 4 ದಿಕ್ಕುಗಳಿಗೆ ಏನಾಗಿದೆ? ಸ್ಪ್ರೆಡ್ ಆಗಿದೆ, ಸಾರಲ್ಪಟ್ಟಿದೆ. ಏನಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ರಿ, ಯೂಟ್ಯೂಬ್ ಅಲ್ಲಿ ನಿಮಗೆ ಸುವಾರ್ತೆ ಬರ್ತದೆ, ಫೇಸ್ಬುಕ್ ಅಲ್ಲಿ ಬರ್ತದೆ, ಎಲ್ಲಿ ನೋಡಿದ್ರು ಸಹ ನಿಮಗೆ ಯೇಸುವಿನ ಬಗ್ಗೆ ಕೇಳ್ತದೆ. ಅಲ್ಲಿ ನೀವು ಅಲಕ್ಷ್ಯ ಮಾಡಿದ್ರೆ ಅಲ್ಲಿ ಒಂದು ದಿವಸ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅಲ್ಲಿ ಇವನು ಹೇಳ್ತಾರೆ, ನಾನು ಮತಾಭಿಮಾನಿಯಾಗಿದ್ದೀನಿ, ನಾನು ಧರ್ಮವನ್ನು ಫಾಲೋ ಮಾಡುವ, ನನಗೆ ಧರ್ಮ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುದಿಲ್ಲ, ಸಂಪ್ರದಾಯ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗುದಿಲ್ಲ. ಅಲ್ಲಿ ಈಗ ಈ ಒಂದು ಅಪೊಸ್ತಲನಾದ ಪೌಲ ಹೇಳ್ತಾರೆ, ನಾನು ಯಹೂದ್ಯ ಮತದಲ್ಲಿ ನಾನು ಏನಾಗಿದೆ? ನಿಷ್ಠೆಯಾಗಿದ್ದೆ. ಆದ್ರೆ ಮುಂದೆ ಹೋಗಿ ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ನನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕಿದ್ದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಹಲ್ಲೆಲೂಯಾ. ಎಲ್ಲಿ ಹೋದಂತೆ ಅವನು? ಅರಬಸ್ಥಾನಕ್ಕೆ. ಅಂದ್ರೆ ಯಾವಾಗ ಇವನು ಸಂದರ್ಶನ ಆದ ಆಗ ಎಲ್ಲಿಗೆ ಹೋದ ಗೊತ್ತೇ? ಅವನು ದೇವರೊಂದಿಗೆ 3 ವರ್ಷ ಏನ್ ಮಾಡಿದ? ಒಂದು ಒಡನಾಟಕ್ಕೆ ಕೊರೆಯಾದ. ಸತ್ಯವೇದ ಪಂಡಿತರ ಪ್ರಕಾರ ಅರಬಸ್ಥಾನದಲ್ಲಿ ಇವನಿಗೆ ಈ ಪ್ರಕಟಣೆ ಸಿಕ್ಕಿತು. ಹಲ್ಲೆಲೂಯಾ. ಯಾವುದು ಮಾಡ್ಬೇಕಂತ? ಕರ್ತನ ಮೇಜನ್ನು ಆಚರಿಸಬೇಕೆಂದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳಿಕೆ ಇವರು ಹೇಳ್ತಾರೆ, ಈ ಉಪದೇಶವನ್ನು ಯಾರಿಂದ ಹೊಂದಿದೆನು? ಕರ್ತನಿಂದ ಹೊಂದಿದೆನು. ನಂತರ ವಾಕ್ಯ 21 ಕೊರಿಂಥ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯ. ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಅಂತ ಹೇಳಿದ್ರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಡುವ ರಾತ್ರಿಯಲ್ಲಿ, ಅಂದ್ರೆ ಇನ್ನೇನ್ ಮಾಡಲಿಲ್ಲ ಯೇಸು ಸ್ವಾಮಿ? ಹಿಡಿಯಲಿಲ್ಲ, ಹಿಡಿದುಕೊಳ್ಳುವ ರಾತ್ರಿಯಲ್ಲಿ ಏನ್ ಮಾಡಿದ? ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ. ಏನಂತೆ ಯೇಸು ಸ್ವಾಮಿ ಏನ್ ಮಾಡಿದಂತೆ? ದೇವರಿಗೆ ಸ್ತೋತ್ರ ಮಾಡಿದಂತೆ. ಯಾಕೆ ಸ್ತೋತ್ರ ಮಾಡಿದ ಗೊತ್ತುಂಟ? ಯೇಸು ಸ್ವಾಮಿ ಹೇಳಿದ್ದೇವೆ ಏನು ದೇವರ ಹತ್ರ ಹೇಳಿದ್ದೇವೆ ಗೊತ್ತುಂಟ?
ನಾನು ನಿಜವಾದ ದೇವರ ಕುಮಾರನು, ಆದರೂ ಸಹ ನಿನ್ನ ಆಜ್ಞೆಯ ಮೇರೆಗೆ ನಾನು ಈ ಭೂಮಿಯಲ್ಲಿ ಏನಾಗಿ ಬಂದಿದ್ದೇನೆ? ರೊಟ್ಟಿಯಾಗಿ ಬಂದಿದ್ದೇನೆ. ಅಲ್ಲೆಲ್ಲೂಯ್ಯ. ಈ ರೊಟ್ಟಿಯಾಗಿ ಒಂದು ರೊಟ್ಟಿಯಾಗಿ ಬರುವುದಂತ ಹೇಳಿದರೆ ಸಾಧಾರಣವಾದಲ್ಲ. ಈ ರೊಟ್ಟಿ ಏನಾಗ್ತದೆ? ಮುರಿತದೆ. ಒಂದು ರೊಟ್ಟಿ ಇಡೀ ಇದ್ರೆ ಆಶೀರ್ವಾದವ, ಮುರಿದು ಎಲ್ಲರಿಗೆ ಹಂಚಿದ್ರೆ ಆಶೀರ್ವಾದವ. ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾನೆ? ಮುರಿತಿದ್ದಾನೆ. ಯಾರಿಗೆ? ನನ್ನ ಮೂಲಕ ಎಲ್ಲರಿಗೆ ಆಶೀರ್ವಾದವಾಗಿ. ಇವತ್ತು ಎಷ್ಟು ಜನ ಆಶೀರ್ವಾದವಾಗಿ ಇಷ್ಟಪಡ್ತೀರಿ? ನೀನು ಅನೇಕರಿಗೆ ಆಶೀರ್ವಾದವಾಗಬೇಕು, ನೀನು ಕುಟುಂಬಕ್ಕೆ ಆಶೀರ್ವಾದವಾಗಬೇಕು, ನೀನು ಈ ಸಮಾಜಕ್ಕೆ ಆಶೀರ್ವಾದವಾಗಬೇಕು, ನೀನು ಈ ಸಭೆಗೆ ಆಶೀರ್ವಾದವಾಗಬೇಕು. ಯಾಕಂದ್ರೆ ದೇವರು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡಿದ್ದಾನೆ. ಯೇಸು ಏನ್ ಮಾಡಿದಂತೆ? ಆ ರೊಟ್ಟಿಯನ್ನು ಮುರಿತಾ ಇದ್ದಾನೆ. ಅವರು ಮುರಿಲಿಲ್ಲ. ಮುರಿಲಿಕ್ಕೆ ಹೋಗುವ ಮೊದಲೇನಾಗ್ತಿದ್ದಾರೆ? ಅವರು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಏನಂತೆ? ಮುರಿಯುತ್ತಾ ಇದ್ದಾರೆ. ಮುರಿದು ಏನ್ ಹೇಳ್ತಾರೆ ಅವರು? ಇಗೋ ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ. ಅಂದ್ರೆ ನಿಮಗೋಸ್ಕರ ಮುರಿಯಲ್ಪಡುವ ನನ್ನ ದೇಹ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದರು ಎಂಬುದಾಗಿ. ಇವತ್ತು ನೋಡಿ, ನಾನು ಹೇಳ್ತೇನೆ, ಯೇಸು ಸ್ವಾಮಿಯ ದೇಹ ಇದು ನಿಜವಾಗಿ ದೇಹ ಅಲ್ಲ. ನಾವು ಏನ್ ಮಾಡಿದ್ದೇವೆ? ಇವತ್ತು ಬೇಕರಿಯಿಂದ ಏನು ತಂದಿದ್ದೇವೆ? ನಾವು ರೊಟ್ಟಿಯನ್ನು ತಂದಿದ್ದೇವೆ, ಬ್ರೆಡ್ ಅನ್ನು ತಂದಿದ್ದೇವೆ. ನಾವು ಏನ್ ತಂದಿದ್ದೇವೆ? ದ್ರಾಕ್ಷಾರಸವನ್ನು ತಂದಿದ್ದೇವೆ. ಅಲ್ಲೆಲ್ಲೂಯ್ಯ. ಈ ಒಂದು ರೊಟ್ಟಿಯನ್ನು ನಾವು ಏನ್ ಮಾಡ್ತೇವೆ? ಇದನ್ನು ಕೊಡುವುದಕ್ಕಿಂತ ಮೊದಲು ಏನ್ ಮಾಡ್ತಾ ಇದ್ದೇವೆ? ಅದನ್ನ ಏನ್ ಮಾಡ್ತೇವೆ? ಪೀಸ್ ಮಾಡ್ತೇವೆ. ಹೌದಲ್ಲ? ಏನ್ ಮಾಡ್ತೇವೆ? ಪೀಸ್ ಮಾಡುವಾಗ ಏನಾಗ್ತದೆ? ಅದು ಮುರಿಯಲ್ಪಡ್ತದೆ, ಚೂರು ಚೂರು ಆಗ್ತದೆ. ಇವತ್ತು ನಾವು ಯೇಸು ಸ್ವಾಮಿ ಹೇಳ್ತಾನೆ, ಅಷ್ಟು ವಾಕ್ಯ ನೀವು ಓದುವುದಾದ್ರೆ ಅಲ್ಲಿ ಇದನ್ನು ಮಾಡುವಾಗ ಏನ್ ಮಾಡ್ಬೇಕಂತೆ? ನನ್ನನ್ನು ನೆನಪಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ನನ್ನ ನೆನಪು ಮಾಡಿಕೊಳ್ಳಿರಿ ಎಂಬುದಾಗಿ. ಹಾಗಾದ್ರೆ ಯೇಸುವಿನ ಮರಣವನ್ನು ನೆನಪು ಮಾಡಿಕೊಳ್ಳುವುದೇ ಈ ಸಂಸ್ಕಾರವಾಗಿದೆ. ಅಲ್ಲೆಲ್ಲೂಯ್ಯ. ನನ್ನ ಮರಣವನ್ನು ಏನ್ ಮಾಡ್ಬೇಕಂತೆ? ನೆನಪು. ಇವತ್ತು ನಾವು ಮರಣವನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಗುಡ್ ಫ್ರೈಡೆಗೆ ಮಾತ್ರ ಅಲ್ಲ, ಮರಣವನ್ನು ನೆನಪು ಮಾಡಿಕೊಳ್ಳುವುದು. ಪ್ರತಿ ದಿನ ನಾವು ಕರ್ತನ ದೇಹದಲ್ಲಿ ಪಾಲು ತೆಗೆದುಕೊಳ್ಳುವಾಗೆಲ್ಲ ನಾವು ಕರ್ತನ ಮರಣವನ್ನು ನೆನಪು ಮಾಡಿಕೊಳ್ಳುವವರಾಗಿದ್ದೇವೆ. ಸಂಪ್ರದಾಯದಿಂದ ದೇವರು ನಮ್ಮನ್ನು ಹೊರಗೆ ತಂದಿದ್ದಾನೆ. ನಾವು ಸಂಪ್ರದಾಯದಲ್ಲಿಲ್ಲ, ನಾವು ಮನುಷ್ಯನು ಮಾಡಿದ ಕಟ್ಟಳೆಯಲ್ಲಿಲ್ಲ. ನಮಗೆ ದೇವರು ಏನು ಹೇಳಿದ್ದಾನೆ, ಕರ್ತನಿಂದ ಹೊಂದಿದ ಪ್ರಕಾರ ನಾವು ಇವತ್ತು ಜೀವಿಸುವವರಾಗಿದ್ದೇವೆ. ಎಷ್ಟು ಜನ ಜೀವಿಸುವುದಾದ್ರೆ ಏನು? ಕರ್ತನಿಗೋಸ್ಕರ. ಅಲ್ಲಿ ಜೀವಿಸುವುದಾದ್ರೆ ಸತ್ತು ಎಂದು ಬಂದು ಯೇಸುಗೋಸ್ಕರ ನಾನು ಜೀವಿಸುವವನಾಗಿದ್ದೇನೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ರೊಟ್ಟಿಯನ್ನು ಮುರಿಯುವಾಗ ಇದು ಯಾವುದನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ಕರ್ತನು ನನಗೋಸ್ಕರ ತನ್ನ ದೇಹವನ್ನು ಏನ್ ಮಾಡಿದ? ಚಿತ್ರ ಮಾಡಿದ. ಯಾರಾದ್ರೂ ದೇಹವನ್ನು ಚಿತ್ರ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ನೀವು ನೆನಪು ಮಾಡಿಕೊಳ್ಳಿ, ಒಬ್ಬ ದೇವರಾಗಿ ಲೋಕದ ಇಡೀ ಜನರ ಪಾಪಗಳಿಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಸಹ ಹುಡುಕಿಕೊಂಡು ಬರ್ಲಿಕ್ಕೆ ಅವನು ನಾಚಿಕೆ ಪಡಲಿಲ್ಲ. ಇವತ್ತು ನನ್ನನ್ನು ನಿನ್ನಲ್ಲಿ ಆತನ ಹುಡುಕಿ ಬಂದಿದ್ದಾನೆ. ಒಂದು ಕಾಲದಲ್ಲಿ ನಾವು ಕತ್ತಲೆಯಲ್ಲಿದ್ದೆವು, ಇವತ್ತು ನಾವು ಬೆಳಕಿನಲ್ಲಿ ಇದ್ದಿದ್ದೇವೆ. ಎಷ್ಟು ಜನ ಹೇಳ್ತಾರೆ ನಾನು ಬೆಳಕಿನಲ್ಲಿ ಇದ್ದಿದ್ದೇನೆ? ಅಲ್ಲಿ ಕರ್ತನ ದೇಹವನ್ನು ಏನ್ ಮಾಡ್ತಾನೆ? ಅವನು ಮುರಿದು ಏನ್ ಹೇಳ್ತಾನೆ? ನಿಮಗೋಸ್ಕರವಾಗಿದೆ ಹೀಗೆ ಮಾಡಿರಿ ಅಂದನು. ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇದೇನಂತೆ? ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಹಾಗಾದ್ರೆ ಇದು ಎಷ್ಟು ತನಕ ಮಾಡಬೇಕು? ಕರ್ತನು ಬರುವ ತನಕ ಇದನ್ನು ಮಾಡಬೇಕಂತ ದೇವರ ವಾಕ್ಯ ಇರ್ತದೆ. ಅಲ್ಲಿ ಹಾಗಾದ್ರೆ ಇವತ್ತು ಕರ್ತನು ಬರುವ ತನಕ ಈ ಸಂಸ್ಕಾರವನ್ನು ನಾವು ಸಭೆಯಲ್ಲಿ ಮಾಡುತ್ತೇವೆ. 27ನೇ ವಾಕ್ಯ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಒಂದನೇದಾಗಿ ಏನ್ ಹೇಳ್ತೇನೆ? ದೀಕ್ಷಾಸ್ನಾನ ತೆಗೆದುಕೊಳ್ಬೇಕು. ಎರಡನೇದಾಗಿ ಈ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂತೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಬೇಕಂತೆ. ಅಲ್ಲಿ ಹೇಗೆ ತಗೊಳ್ಬಾರ್ದಂತೆ? ಅಯೋಗ್ಯವಾಗಿ ರೊಟ್ಟಿಯನ್ನು ಏನ್ ಮಾಡಬಾರ್ದಂತೆ? ತೆಗೆದುಕೊಳ್ಬಾರ್ದಂತೆ. ಅಲ್ಲಿ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ,
ಈ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಳ್ಳುತ್ತಾದ್ರೆ ನನಗೆ ಯಾರ ಹತ್ರ ಆದ್ರೂ ದ್ವೇಷ ಇದೆಯಾ? ನನ್ನಲ್ಲಿ ಯಾರ ಹತ್ರ ಆದ್ರೂ ಕೈ ಭಾವನೆ ಇದೆಯಾ? ಅಲ್ಲಿ ಎಂಬುದಾಗಿ ನಾವು ಪರೀಕ್ಷೆ ಮಾಡಿ, ಒಂದು ಪಕ್ಷ ಇದ್ರೆ ನಾವು ನೇರವಾಗಿ ಹೋಗಿ ಅವರ ಹತ್ರ ಕ್ಷಮಿಸು ಎಂಬುದಾಗಿ ಹೇಳಿದ್ರೆ ಅಲ್ಲಿ ನಿನಗೆ ಬರಬೇಕಾದ ಆಶೀರ್ವಾದ ನಿನ್ನ ಜೀವಿತದಲ್ಲಿ ದೇವರು ಕೊಡುವುದು. ಹಲ್ಲೆಲೂಯ. ನಮ್ಮ ಆಕ್ಷನ್ ದೇವರು ರಿಯಾಕ್ಷನ್ ಮಾಡ್ತಾನೆ. ಹಲ್ಲೆಲೂಯ. ನೀನು ಒಂದು ಸ್ಟೆಪ್ ತೆಗೆದುಕೊಳ್ಳುವಾಗ ದೇವರು 2 ಸ್ಟೆಪ್ ನಿನಗೋಸ್ಕರ ತಗೊಳ್ತಾನೆ. ಅನೇಕರ ಜೀವಿತದಲ್ಲಿ ಆಶೀರ್ವಾದಕ್ಕೆ ತಡೆ ಇರುವುದಿಲ್ಲ. ಅಲ್ಲಿ ಏನ್ ಬಿಡುವುದಿಲ್ಲ? ಏನು ಬಿಡುವುದಿಲ್ಲ ಅಂದ್ರೆ ಈಗ ಬಿಡುವುದಿಲ್ಲ. ಯೇಸು ಸ್ವಾಮಿ ಪರಲೋಕದ ದೇವರಾದರೂ ಸಹ ತನ್ನನ್ನು ತಾನು ತಗ್ಗಿಸಿಕೊಂಡಾನೆ. ಅಲ್ಲಿ ಯಾರು ತಗ್ಗಿಸ್ತಾರೆ ಅವರ ದೇವರು ಏನ್ ಮಾಡ್ತಾರೆ ಅಂದ್ರೆ ಮೆಚ್ಚುತ್ತಾನೆ. ಎಷ್ಟು ಜನ ಇರ್ತೀವಿ ನಾವು ಯೇಸುಗೋಸ್ಕರ ತಗ್ಗಿಸಲ್ಪಡಲಿಕ್ಕೆ ತಯಾರಾಗಿದೆ. ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ದೇವರಿಗೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಉಂಟು. ಅಲ್ಲಿ ಯೋಗ್ಯವಾಗಿ ತೆಗೆದುಕೊಂಡು ಏನೇ ಇದ್ರು ಸಹ ನೀವು ಹೋಗಿ ನೀವು ಕಡಿಮೆ ಆಗುದಿಲ್ಲ, ನೀವು ಹೆಚ್ಚಿನವರಾಗ್ತೀರಿ. ನಿಮ್ಮ ತಪ್ಪಿಲ್ಲ, ತೊಂದರೆ ಇಲ್ಲ. ನೀವೊಂದು ವಿಶ್ ಮಾಡ್ರಿ, ಅಲ್ಲಿ ಆಗ ದೇವರ ವಾಕ್ಯ ಇರ್ತದೆ, ಕೂಡಿ ಬರುವಾಗ ನಿಮಗೆ ಮೇಲಾಗ್ತದೆ ಅಂತ. ಮತ್ತೆ ಮುಂದೆ ಓದಿ, ಬೇಗ ನಿಲ್ಲಿಸ್ತೇನೆ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನಿಗೆ ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಇಲ್ಲಿ ದೇವರ ವಾಕ್ಯ ಇರ್ತದೆ ಏನಂತ ಹೇಳಿದ್ರೆ, ಈ ಕಾರಣದಿಂದ ನೀವು ಅನೇಕರು ಏನಾಗಿದ್ದೀರಂತೆ? ಬಲಹೀನರು ರೋಗಿಗಳಾಗಿದ್ದೀರಿ. ಅನೇಕರು ಏನಾಗ್ತದಂತೆ? ಸಾಯ್ತಾರೆ ಎಂಬುದಾಗಿ ವಾಕ್ಯ ಇರ್ತದೆ. ಇದು ಏನು ಅರ್ಥ ಅಂತ ಹೇಳಿದ್ರೆ, ನಾವು ಯಾವಾಗ ಇತರರ ಬಗ್ಗೆ ದ್ವೇಷವನ್ನು ಇಡ್ತೇವೆ, ಯಾವಾಗ ನಾವು ಇತರರನ್ನು ಏನ್ ಮಾಡೋದಿಲ್ಲ, ಕ್ಷಮಿಸುವುದಿಲ್ಲ, ಆಗ ಏನಾಗ್ತದೆ ಗೊತ್ತಿಲ್ಲ, ಒಂದು ಕಾರ್ಯ ನಮ್ಮಲ್ಲಿ ಆಗ್ತದೆ. ಏನು ಗೊತ್ತಿಲ್ಲ, ಒಂದನೇದಾಗಿ ನಾವು ಆತ್ಮಿಕವಾಗಿ ಏನಾಗ್ತೇವೆ ಗೊತ್ತಿಲ್ಲ, ಬಲಹೀನರಾಗ್ಲಿಕ್ಕೆ ಹೋಗ್ತೇವೆ. ನಾವು ಬಲಹೀನರೇ, ಆದ್ರೆ ಆತ್ಮನ ಒಂದು ಸ್ಟ್ರಾಂಗ್. ಇವರು ಹೇಳಿ ಆತ್ಮ ನಮ್ಮದೇನಾಗಿದೆ, ಸ್ಟ್ರಾಂಗ್ ಆಗಿದೆ. ಆದ್ರೆ ಈ ಕಾರ್ಯ ಒಬ್ಬನನ್ನು ಕ್ಷಮಿಸದ ನಿಮಿತ್ತವಾಗಿ ನಮ್ಮ ಆತ್ಮ ಏನಾಗ್ತದೆ, ವೀಕ್ ಆಗ್ತದೆ. ನಿನ್ನ ಪ್ರಾರ್ಥನೆ ಏನಾಗ್ತದೆ, ಕಡಿಮೆ ಆಗ್ತದೆ. ನಿನ್ನ ಆರಾಧನೆ ಕಡಿಮೆ ಆಗ್ತದೆ. ನಿನ್ನ ವಾಕ್ಯ ಓದುವುದು ಕಡಿಮೆ ಆಗ್ತದೆ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ನೀನು ತಿಳಿದುಕೊಳ್ಬೇಕಿದ್ದಕ್ಕೆ ಕಾರಣ ಏನು ಗೊತ್ತಿಲ್ಲ? ಸೊ ನಾನು ಯಾರ ಬಗ್ಗೆ ಒಂದು ದ್ವೇಷ ಇಟ್ಕೊಂಡಿದ್ದೇನೆ, ಅದನ್ನು ನಾನು ಸರಿ ಮಾಡಿಕೊಂಡು ದೇವರ ಕಡೆಗೆ ತಿರುಗಿ ಬರ್ತೇನೆ ಅಂತ ಹೇಳಿದ್ರೆ, ನೀನು ತಿರುಗಿ ದೇವರು ರೆಸ್ಟೋರೇಷನ್ ಮಾಡ್ತಾನೆ. ತಪ್ಪಿ ಹೋದ ಮಗನ ಸಾಮ್ಯ ನಾವೆಲ್ಲ ಕಂಡಿದ್ದೇವೆ. ಹೌದಲ್ಲ? ಅವನು ತಪ್ಪು ಮಾಡಿದ, ಅವನೇನ್ ಮಾಡಿದ, ಪಟ್ಟಿಗನಾಗಿ ಜೀವಿಸಿದ, ಎಲ್ಲವನ್ನು ಕಳೆದುಕೊಂಡ. ಲಾಸ್ಟಿಗೆ ಹಂದಿ ತಿನ್ನುವ ಆಹಾರವನ್ನು ತಿನ್ನುವಾಗ ಅವನೇನು ಹೇಳಿದ ಗೊತ್ತಿಲ್ಲ? ಅಲ್ಲಿ ಅವನಿಗೆ ತಪ್ಪು ಗೊತ್ತಾಗಿ ಏನಿರ್ತಾನೆ, ನಾನು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ಮಗನಾಗಿ ಎನಿಸ್ಲಿಕ್ಕೆ ಯೋಗ್ಯನಲ್ಲ, ನಾನು ತಿರುಗಿ ತಂದೆ ಬಳಿಗೆ ಹೋಗುವಾಗ ಅಂತ ಹೇಳುವಾಗ ಏನ್ ಮಾಡ್ತಾನೆ ತಂದೆ ದೂರದಿಂದ ಅವನ ಆಗಮನವನ್ನು ಏನ್ ಮಾಡ್ತಾನೆ ನೋಡ್ತಾನೆ. ಹಾಗೆ ಪರಲೋಕ ದೇವರು ಸಹ ನಾವು ತಿರುಗಿ ಬರುವುದನ್ನು ಅಪೇಕ್ಷೆ ಮಾಡ್ತಾನೆ. ಒಂದನೇದಾಗಿ ಬಲಹೀನತೆ ಕೊಡ್ತಾರೆ, ಎರಡನೇದಾಗಿ ಏನ್ ಮಾಡ್ತಾರೆ, ರೋಗಗಳನ್ನು ತರ್ತಾರೆ. ರೋಗಗಳನ್ನು ತರುವಾಗ ಗೊತ್ತಾಗಬೇಕು, ಸೊ ನಾನು ಯಾರನ್ನ ದ್ವೇಷ ಮಾಡಿದ್ದೇನೆ, ಅದಕ್ಕೆ ನನಗೆ ಈ ರೋಗಗಳನ್ನು ಬಂದಿದೆ. ನಾನು ಹೋಗಿ ಅವರಿಗೆ ಫೋನ್ ಮಾಡ್ತೇನೆ, ಹಲ್ಲೆಲೂಯಾ, ನಾನು ಅವರ ಹತ್ರ ಪ್ರೀತಿಯಿಂದ ಮಾತು, ಹೇಗಿದ್ದೀರಿ ಬ್ರದರ್, ಹೇಗಿದ್ದೀರಿ ಸಿಸ್ಟರ್ ಅಂತ ಕೇಳ್ತೇನೆ. ಹೀಗೆ ಮಾಡುವುದರಿಂದ ಅಲ್ಲಿ ನಿನ್ನ ಆರೋಗ್ಯ ರೆಸ್ಟೋರೇಷನ್ ಆಗ್ತದೆ. ಹಲ್ಲೆಲೂಯಾ. ಮತ್ತೆ ಏನಾಗ್ತದೆ, ಇನ್ನು ಕೆಲವರು ಏನಾಗ್ತಾರೆ, ಸಾಯ್ತಾರೆ ಎಂಬುದಾಗಿ. ಅಂದ್ರೆ ಏನು ಇದರ ಅರ್ಥ ಏನಂತ ಹೇಳಿದ್ರೆ, ದೇವರು ನಿನ್ನನ್ನು ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷೆ ಮಾಡುವಂತೆ. ಯಾಕೆ ಶಿಕ್ಷೆ ಅಂತ ಹೇಳಿದ್ರೆ, ನಿನಗೆ ಲೋಕದವರ ಹಾಗೆ ಏನಾಗಬಾರ್ದು, ಜಡ್ಜ್ಮೆಂಟ್ ಆಗಬಾರ್ದು ಅಂತ. ದೇವರ ಮಕ್ಕಳಿಗೆ ಏನಿಲ್ಲ, ಜಡ್ಜ್ಮೆಂಟ್ ಇಲ್ಲ. ಜಡ್ಜ್ಮೆಂಟ್ ಆಗಬಾರ್ದು ಅಂತ ದೇವರು ಏನ್ ಮಾಡ್ತಾನೆ, ಈ ಶಿಕ್ಷೆ ಕೊಡ್ತಾನೆ. ಶಿಕ್ಷೆ ಯಾಕೆ ಕೊಡುವುದು ಗೊತ್ತಿಲ್ಲ? ನಾವು ತಿರುಗಿ ಸರಿಯಾಗಿ ಕ್ರಮಪಡಿಸಿ ನಾವು ದೇವರ ಆಲಯದಲ್ಲಿ, ದೇವರ ಮೇಜಿನಲ್ಲಿ, ದೇವರ ರೊಟ್ಟಿಯಲ್ಲಿ ನಾವು ಯಾವುದೇ ಭೇದ ಇಲ್ಲದೆ, ಜಗಳ ಇಲ್ಲದೆ ನಾವು ಪಾಲು ತೆಗೆದುಕೊಳ್ಳಿಕ್ಕೋಸ್ಕರ. ಆಮೇಲೆ ನೀವು ಇಬ್ರಿಯ 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ, ನಾನು ಓದಲಿಕ್ಕೆಲ್ಲ ಹೋಗುದಿಲ್ಲ, ಅಲ್ಲಿ ಹೇಳ್ತದೆ, ಅಲ್ಲಿ ಮಕ್ಕಳೇ, ಅಲ್ಲಿ ಕರ್ತನ ಶಿಕ್ಷೆಯನ್ನು ಏನ್ ಮಾಡಬಾರ್ದು, ತಾತ್ಸಾರ ಮಾಡಬಾರದು. ಯಾರನ್ನು ಪ್ರೀತಿಸ್ತಾರೆ ಅವರನ್ನೇ ದೇವರು ಏನ್ ಮಾಡ್ತಾರಂತೆ, ಶಿಕ್ಷಿಸ್ತಾರೆ. ಆದರೆ ದೇವರು ಶಿಕ್ಷೆ ಮಾಡುವಾಗ ನೀವು ಇದನ್ನು ಸಹಿಸಿಕೊಂಡು, ಹಲ್ಲೆಲೂಯಾ, ಇವತ್ತು ನಾನು ಹೇಳ್ತೇನೆ, ನಾವು ಸಹಿಸುವ ಒಂದು ಕೃಪೆ ಏನ್ ಮಾಡ್ಬೇಕು, ಆತ್ಮನಾದ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದೆ, ಈ ವಾಕ್ಯ ಎಂಬುದು ದೇವರು ಬರೆಯಲ್ಪಟ್ಟ ವಾಕ್ಯ. ಇವತ್ತು ನಮ್ಮಲ್ಲಿ ಬಲಹೀನತೆ ಸತ್ಯವೇ, ಆದರೆ ಇವತ್ತು ನಾವು ದೇವರ ಮುಂದೆ ಯಥಾರ್ಥವಾಗಿ ನಿಂತುಕೊಂಡು ಹೇಳುವ
ದೇವರೇ, ನನ್ನ ತಪ್ಪುಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ದೇವರೇ, ತಿರುಗಿ ನಿನ್ನ ಮನೆಗೆ ಬರ್ತೇನೆ. ನಾನು ಯಾರಿಗಾದರೂ ನೋವು ಮಾಡಿದ್ರೆ ಇವತ್ತು ಕ್ಷಮೆ ಕೇಳ್ತಾ ಇದ್ದೇನೆ. ಅಲ್ಲಿ ಕ್ಷಮೆ ಎಂಬುದು ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ದೇವರ ಸನ್ನಿಧಾನದಲ್ಲಿ ತಿರುಗಿ ನಿಲ್ಲಿಸುವಂತೆ ಮಾಡುತ್ತದೆ. ಅಲ್ಲಿ ಅದು ನಮ್ಮ ಪುಣ್ಯಕ್ರಿಯೆ ಅಲ್ಲ, ದೇವರ ಒಂದು ಮಾತು ಹೇಳಿದ್ರೆ ಸಾಕು. ಯೇಸು ಕ್ರಿಸ್ತನ ತಂದೆಯ ಬಳಿ ಹೇಳ್ತಾನೆ ಅಂತ ಹೇಳಿದ್ರೆ, ಇವನು ನನ್ನ ಮಗನು ಎಂಬುದಾಗಿ. ಕೊನೆಯದಾಗಿ ಆ ಹಲ್ಲೆಲೂಯದೊಂದಿಗೆ ಅಂತ್ಯ ಆಶೀರ್ವಾದವನ್ನು ನಾವು ಪಡೆದುಕೊಳ್ಳುವ. ಥ್ಯಾಂಕ್ ಯು ಜೀಸಸ್. ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಸಹವಾಸ ಸೇರಿ ಬಂದೆಲ್ಲ ದೇವರ ಮಕ್ಕಳೊಂದಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದ ನಂಬಿಗಸ್ತರೊಂದಿಗೂ ಇನ್ನೊಂದು ಕ್ರಿಸ್ತನ ಎರಡನೇ ಬರೋಣ ತನಕ ನಿತ್ಯ ನಿರಂತರವಾಗಿರಲಿ. ಆಮೇಲೆ ಜಯಗೊಂಡ ದೇವರ 3 ಬಾರಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.